ಓಟಿನ 90ನ ಫುಲ್ ಬಾಟ್ಲ ಏ ಚಪ್ಪರ್ ಇಂಟರ್ವ್ಯೂಗೆ ಯಾರಾದ್ರೂ ಕುಟ್ಕೊಂಡ್ ಬರ್ತಾರಾ? ಸ್ಮೋಕ್ ಡ್ರಿಂಕ್ಸ್ ಏನು ಮಾಡಲ್ಲ. ನಮ್ ಫ್ರೆಂಡ್ ಟೀ ತೋಟ್ಲರ್ ಅಂದ್ರೆ ಯಾವ ಅಭ್ಯಾಸಗಳು ಇಲ್ದಿದ್ದವನ್ನ ಟೀ ತೋಟ್ಲರ್ ಅಂತಾರೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನನ್ನಂತ ಓಟ್ಸ್ ತಿನ್ನೋ ಹುಡುಗನ್ ಮೋಸ ಮಾಡಿದ್ರೆ ಏಡ್ಸ್ ಬಂದೆ ಕಣೆ ಸಾಯೋದು. ಲೇ ಐಟಮ್, ನನ್ನಂತ ಓಡ್ಸ್ ತಿನ್ನೋ ಹುಡುಗನ್ ಮೋಸ ಮಾಡಿದ್ರೆ ಏಡ್ಸ್ ಬಂದೆ ಕಣ ಸಾಯೋದು. ನಿಮಗೆ ಸಿನಿಮಾ ಪ್ರಮೋಷನ್ ಅಂತ ಕರೆದಾಗ ನೀವು ಮೈಂಡಲ್ಲಿ ಏನು ಇಟ್ಕೊಂಡು ಹೋಗ್ತೀರಾ? ದುಡ್ಡು ಚೆನ್ನಾಗಿ ಕೊಡ್ತಾರಲ್ಲ ಅಂತ. ಇನ್ನೇನು ಇಟ್ಕೊಂಡು ಹೋಗೋಣ? ಒಂದು ಹುಡುಗಿ ಬಿಲ್ ಕೊಡೋದು, ಅದು ಗೊತ್ತಿಲ್ದಿರೋ ಹುಡುಗಿ ನಮಗೆ. ಅವೆಲ್ಲ 8ನೇ 9ನೇ ಅದ್ಭುತಗಳು ಅವೆಲ್ಲ. ಹುಡುಗಿರ್ ಬಿಲ್ ಕೊಡೋದು ಅಂದ್ರೆ ಅದೇ ನಾನು 18 ವರ್ಷ ಆದ್ಮೇಲೆ ರವಿಚಂದ್ರನ್ ರವಿಚಂದ್ರನ್ ಸರ್ಗೆ ಯಥೋತದು ಅಭಿಮಾನಿ. ಅದಕ್ಕೆ ಇಷ್ಟು ಫೋನ್ ಹಂಗೇನಿಲ್ಲ ಪೌ. ರಸಿಕರ ಅವರು ಎಸ್ಪೆಷಲಿ ಈ ಎಕ್ಸ್-ಡೋವ್ಗಳು ಅಂದ್ರೆ ಎಕ್ಸ್-ಡೋವ್ಗಳು ಮೀನ್ಸ್ ನಾನು ಅವ್ರೇನೋ ಲವ್ ಮಾಡ್ತಾ ಇದ್ದು ಅವ್ರು ಬ್ರೇಕಪ್ ಮಾಡ್ಕೊಂಡು ಹೋಗಿದ್ದೇನಲ್ಲ, ನಮ್ಮನ್ನ ರಿಜೆಕ್ಟ್ ಮಾಡಿರ್ತಾರಲ್ಲ ಅವ್ರುಗಳೇ ಫೋನ್ ಮಾಡಿದ್ದು. ಬಿಟ್ಟೋಗಿರೋ ಹುಡುಗಿನೇ ಅವಳೇ ಕಾಲ್ ಮಾಡೋದು ಮತ್ತೆ ಇದು ಮಾಡ್ತಾಳೆ ಅಂದ್ರೆ ಅದು ತುಂಬಾ ಸ್ಟ್ರಾಂಗ್ ಸಕ್ಸಸ್ ಅಂತಲ್ಲ ಅರ್ಥ. ಆಫ್ಟರ್ ಅಮೃತಾಂಜನ್ ಸಕ್ಸಸ್ ಆದ್ಮೇಲೆ ನನಗೊಂದು ವರ್ಷ ಇತ್ತು ಟೈಮು. ಅಂದ್ರೆ ಗೆದ್ದೈತೆ, ಕೆಲವೊಂದು ಹತ್ರ ಬರ್ಲಿಲ್ಲ ದುಡ್ಡು. ನಾನು ಅವ್ರು ಬಡ್ಡಿ ಕಟ್ಟಿ ನಿದ್ದೆ ಬರ್ತಾ ಇರ್ಲಿಲ್ಲ ನನಗೆ. ನನ್ಗೆ 21 ಏಜ್, ಮತ್ತೆ 21 ಏಜ್ ಅಲ್ಲಿ ನಾನು 2 ಲಕ್ಷ ಸಾಲ ಮಾಡಿದ್ದೀನಿ. ನಮ್ಮ ಮನೆ ನನಗೆ ಗೊತ್ತಿಲ್ಲ, ನಮ್ಮಮ್ಮ ಬೈಕಲ್ಲಿ ಮೊಬೈಲ್ ಅಲ್ಲಿ ಅಂತ ಕೇಳ್ತಾ ಇದ್ದಾರೆ. ಆಗ ಈಗ ಏನೇನೋ ಹೇಳ್ತಾ ಇದ್ದೆ ಕತೆ ಎಲ್ಲ. ಅವ್ನೇನಾದ್ರೂ ದುಡ್ಡು ಕೊಟ್ಟಿಲ್ಲ ಅಂದಿದ್ರೆ ನಾನು ಆಕ್ಚುಲಿ 70% ಊರು ಬಿಟ್ಬಿಡೋಣ ಅಂತಿದ್ದೆ. ಕೇಳಿದ ತಕ್ಷಣ ಮಗ 1-2 ಲಕ್ಷ ಹೆಂಗೋ ದುಡ್ಡು ಬಂದೈತಲ್ಲ, 1-2 ಲಕ್ಷ ಕೊಡ್ತೀನಿ 1-3 ತಿಂಗಳಲ್ಲಿ ಅಂದ್ರೆ ಸರಿ ಮಗ ಆಯ್ತು ಅಂದ್ಬಿಟ್ಟು ಕರ್ಕೊಂಡು ಹೋಗಿ 2 ಲಕ್ಷ ಎಲ್ಲ ತೀರಿಸ್ಬಿಟ್ಟೆ. ನೋಡ್ತಾ ಇದ್ರೇನೆ ನಗು ಬರ್ತಾ ಇತ್ತಪ್ಪ. ನಮಸ್ತೆ. ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ವೆಬ್ ಸೀರೀಸ್ ಅಂತಾನೆ ಒಂದು ದೊಡ್ಡ ಹೈಪ್ ಮಾಡಿ ಎಲ್ಲರೂ ನಗಿಸ್ತಾ ಇರ್ತೀರಾ. ತಾವು ಯಾವ ಊರಿನವರು ಅಂತ ಕರೀತೀವಿ? ಅಂದ್ರೆ ನಮ್ದು ಕೈವಾರ, ಚಿಂತಾಮಣಿ ಹತ್ರ ಕೈವಾರ ಅಂತ ನನ್ನ ಪ್ರಾಪರ್. ಅದೊಂದು ಗ್ರಾಮ. ಆ ಕಡೆ ಹಳ್ಳಿನೂ ಅಲ್ಲ, ಈ ಕಡೆ ಸಿಟಿನೂ ಅಲ್ಲ, ಸೆಂಟ್ರ್ ಅದೊಂಥರ ಗ್ರಾಮ ಅಂತ. ಅಲ್ಲಿ ಇದ್ದವನು. ಫಸ್ಟು ವೆರಿ ಬಿಗಿನಿಂಗ್ ಅಂದರೆ ನರ್ಸರಿಯಿಂದ 2nd ಸ್ಟ್ಯಾಂಡರ್ಡ್ ಅಂತ ಬೆಂಗಳೂರಲ್ಲೇ ಓದಿದ್ದು. ಬಿಳೇಕಾಳ್ ನಗರ ಅಂತ. ದೆನ್ ಆಮೇಲೆ ನಾವು ಕೆಲವೊಂದು ಕಾರಣಾಂತರಗಳಿಂದ ನಮ್ಮೂರಿಗೆ ಹೋಗ್ಬಿಟ್ರೆ, ಊರಿಗೆ ಹೋದಾಗ ಅಲ್ಲಿ 2nd to 10th ಜಾಸ್ತಿ ಸ್ಕೂಲ್ಗಳು ಚೇಂಜ್ ಆಗೈತೆ, ಕಾಲೇಜುಗಳು ಚೇಂಜ್ ಆಗೈತೆ. ಯೋಗಿನಾರಾಯಣ ಕೈವಾರ ಸ್ಕೂಲ್ ಅಂತ ಅಲ್ಲೋದ್ದೆ. ಆಮೇಲೆ ಕಾಲೇಜ್ ಬಂದು ಚಿಂತಾಮಣಿನಲ್ಲಿ ಪ್ರಗತಿ ಇಂಡಿಪೆಂಡೆಂಟ್ PU ಕಾಲೇಜ್ ಅಂತ, ಅಲ್ಲಿ ಕಾಲೇಜ್ ಮುಗಿಸಿಲ್ಲ, ಮುಗಿಸೋಷ್ಟರಲ್ಲೇ ಇಲ್ಲಿಗೆ ಬಂದ್ಬಿಟ್ಟೆ. ಅಪ್ಪ ಅಮ್ಮ? ನಮ್ಮಪ್ಪ ಇಲ್ಲ, ನಮ್ಮಪ್ಪ ಚಿಕ್ಕ ವಯಸ್ಸಲ್ಲಿದ್ದಾಗೆ ತೀರೋಗ್ಬಿಟ್ರು. ನಮ್ಮಮ್ಮನೇ, ನಾನು ನನ್ನ ತಂಗಿ ಒಬ್ಳು ಇದ್ದಾಳೆ. ನಮ್ಮಿಬ್ಬರನ್ನ ಪಾಪ ನಮ್ಮಮ್ಮನೇ ಇಷ್ಟಪಟ್ಟು ಸಾಕಿದ್ದು. ಓಕೆ. ಈ ಆ್ಯಕ್ಟಿಂಗ್ ಫೀಲ್ಡಿಗೆ ಯಾವಾಗ ಬರೋಕ್ಕೆ ನಿಮ್ಗೆ ಯಾವಾಗ ಇಷ್ಟ ಆಯಿತು? ಅದೇ ನಾನು 18 ವರ್ಷ ಆದಮೇಲೆ 18 ಇಲ್ಲ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ರವಿಚಂದ್ರನ್ ಸರ್ಗೆ ಯಥೋತದು ಅಭಿಮಾನಿ. ಅದಕ್ಕೆ ಇಷ್ಟು ಪೋಲಿನಪ್ಪ. ಏನ್ ರವಿಚಂದ್ರನ್ ಸರ್ ಪೋಲಿನ ಅಂತ ಇದೆಯಾ? ಹಂಗಾದ್ರೆ ರಸಿಕರ ಅವರು ಫಿಲಮ್ಗಳಿಗೆಲ್ಲ ನಾನು ಅವಾಗ ಅಂದ್ರೆ ನಾನು ಐ ಥಿಂಕ್ ಒಂದು 1st ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ಇದ್ದೆ, ತುಂಬಾ ಇಷ್ಟಪಡ್ತಾ ಇದ್ದೆ. ಸೊ ಅವಾಗಿಂದ ನನಗೇನು ಅಂದ್ರೆ ಅವ್ರ ಫ್ಯಾನ್ಸ್ ನೋಡಿ, ಅದ್ರ ರವಿಚಂದ್ರನ್ ಸರ್ಗಿಂತನೂ ಅವ್ರ ಫ್ಯಾನ್ಸ್ ನೋಡಿ ನನಗೆ ಫಿಲಮ್ ಇಂಡಸ್ಟ್ರಿಗೆ ಬರಬೇಕು ಅನಿಸ್ತಾ ಇತ್ತು. ಅಂದ್ರೆ ಕ್ರೇಜ್, ಅವ್ರಿಗೆ ಇದ್ದಿದ್ದ ಕ್ರೇಜ್, ಜನಗಳು ಅಂತ ಇದ್ದಿತ್ತು. ನಮಗೂ ಹಿಂಗೆ ಅನ್ಬೇಕಲ್ಲ, ನಾವು ಈ ಥರ ಏನೋ ಒಂದು ಮಾಡ್ಬೇಕಲ್ಲ ಅಂತ ಅನ್ಕೊಂಡು ನಾನು ಫಿಲಮ್ಗೆ ಬರೋಣ ಅನ್ಕೊಂಡು. ಯಾವ ಹಾಡು ಅಥವಾ ಯಾವ ಸಿನಿಮಾ ತುಂಬಾ ಇಷ್ಟ ರವಿ ಸರ್? ಇಲ್ಲ ಅಂದ್ರೆ ಅವಾಗಿಂದು, ಇವಾಗ ನೆನಪಿಲ್ಲ ಅಷ್ಟೆಲ್ಲ ನನಗೆ. ಅಂದ್ರೆ ಅವಾಗ ಆಮೇಲೆ ನಾನು ಊರಿಗೆ ಬಂದ್ಬಿಟ್ನಾ, ಇಲ್ಲಿ ನಮ್ಮ ಕೈವಾರಕ್ಕೆ ಬಂದ. ಅಲ್ಲಿ ತುಂಬಾ ತೆಲುಗು, ಆ ಕಡೆ ಚಿಂತಾಮಣಿನಲ್ಲಿ. ಸೊ ಅಲ್ಲಿ ಸ್ವಲ್ಪ ತೆಲುಗು ಫಿಲಮ್ಗಳು ಜಾಸ್ತಿ ಓಡಾಡ್ತಾ ಇತ್ತು. ಸೊ ಹಂಗೆ ಇಲ್ಲಿ ಫ್ಯಾನಿಸಮ್ಮು ಕಟ್ ಮಾಡಿಸ್ಬಿಡ್ತು ಆ ಕಡೆ ಇದು. ಅಲ್ಲ, ಈ ಇಂಡಸ್ಟ್ರಿಗೆ ಬರೋದು ತುಂಬಾ ಕಷ್ಟ ಅಂತ ಮನೇಲಿ ಏನಾದ್ರು ಹೇಳಿ ಬಂದಿದ್ರ? ಅಮ್ಮಂಗೆ ಏನಾದ್ರು ಹೇಳಿದ್ರ? ಅಂದ್ರೆ ನಮ್ಮ ಅಮ್ಮನ್ಗೆ ಗೊತ್ತು ಏನೋ ಲೈಕ್ ನನಗಿಷ್ಟ ಅಂತ. ನಾನೇನು ಪರ್ಟಿಕ್ಯುಲರ್ ಆಗಿ ಅದೇ ಇದೊಂದು ಯಾವುದು ನಾನು ಅಮೃತಾಂಜನ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡ್ಬೇಕಂದ್ರೆ ಅದು ಲಾಕ್ಡೌನ್ ಟೈಮ್ ಅಲ್ಲ.
ಮನೇಲೆಲ್ಲ ಬೇಡ ಅಂತಾನೆ ಅಂದರು. ಮತ್ತು ನಾವು ತುಂಬ ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು. ಅವಾಗ 2 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿತ್ತು ನಾನು. ಅವಾಗ ನನಗೆ 20 ಏಜು. ನನ್ನ ಮೊಬೈಲ್ ನಂದೊಂದು ಐಫೋನ್ ಇತ್ತು, ಅದನ್ನು ಮಾರ್ಬಿಟ್ಟು ಅದು ಅವ್ರಿಗೊಂದು ಅಡ್ವಾನ್ಸ್ ಕೊಟ್ಟು ಮಾಡೋಣ ಅಂತ. ದೆನ್ ನಂದೊಂದು ಸ್ಕೂಟಿ ತಗೊಂಡಿದ್ದೆ ನಾನು ಅವಾಗ ತಾನೇ, ಅದನ್ನು ಮಾರ್ಬಿಟ್ಟೆ. ಈ ಶಾರ್ಟ್ ಫಿಲಮ್ ಆದರೆ ಏನೋ ವರ್ಕೌಟ್ ಆಗುತ್ತೆ ಅನ್ನೋ ಒಂದು ಇದರಲ್ಲಿ ಹಂಗೆ ನಮ್ಮ ಮನೆಯಲ್ಲಿ ಇದೊಂದಕ್ಕೆ ಬಿಡ್ರಿ, ಅಕಸ್ಮಾತ್ ಇದು ವರ್ಕೌಟ್ ಆಗಿಲ್ಲ ಅಂದರೆ ನಾನು ಬಂದು ಏನಾದರೂ ಇಲ್ಲೇ ಕೆಲಸ ಮಾಡ್ಕೊತೀನಿ. ನಮ್ಮಮ್ಮ ಏನು ಹೇಳ್ದಂಗೆ ಕೇಳಬೇಕು ಅಂತೇನಿಲ್ಲ, ನಮ್ಮಮ್ಮನ ಕಣ್ಮುಂದೆನೇ ಇರ್ಬೇಕು ನಾನು. ಅಂದರೆ ಇವಾಗ ನಮ್ಮಪ್ಪ ಚಿಕ್ಕ ವಯಸ್ಸಲ್ಲ ಇದ್ದಾಗ ಹೋಗ್ಬಿಟ್ಟಿಂದ ನಮ್ಮಮ್ಮಂಗೆ ನಾನು ನನ್ನ ತಂಗಿ ಅವ್ರು ಎಲ್ಲಿಗೂ ಕೆಲಸ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮಮ್ಮನೇ ದುಡಿದು ಸಾಕ್ತಳ್ಬೇಕಾರೆ ನಾವು ಕಣ್ಮುಂದೆನೇ ಇರಬೇಕು ಅನ್ನೋದು ನಮ್ಮಮ್ಮ ಫೀಲಿಂಗು. ಇವಾಗೂ ಅಷ್ಟೇ, ನೀನು ಯಾವ ಫಿಲಮ್ಗಳು ಮಾಡ್ತೇ ಬೇಡ ಬಾರೋ ಅಂತ ಇರ್ತಾಳೆ. ಬಾರ ಇಲ್ಲೇ ಇರಬಾರ, ನೀನು ಇರೋದೇ ಬರೋದೇ ಇಲ್ಲ, ಊರಿಗೆ ಬರೋದೇ ಇಲ್ಲ ಅಂತ. ಸೊ ಅದೇ ಆ ಟೈಮಲ್ಲಿ ಅವ್ರಿಗೆ ಹಿಂಗೆ ಮಾಡ್ಕೊಂಬರ್ತೀನಿ, ಇದೊಂದು ಟೈಮ್ ಕೊಡ್ರಿ ಅಂತ ಅಂದ್ಬಿಟ್ಟು ನಾನು ಹೋದೆ. ಬಂದು ಅದೇ ಇದು ಮಾಡಿ ವರ್ಕೌಟ್ ಆಯಿತು. ಸೊ ಆಮೇಲೆ ನಮ್ಮಮ್ಮ ಬೆಂಗಳೂರು ಬಂದಿದ್ದು ದಿನಗಳು ನೆನ್ಸ್ಕೊಂಡಾಗ ಈಗಿನ ಸ್ಟೇಜ್ಗೂ ಆಗಿನ ಸ್ಟೇಜ್ಗೂ ನೆನ್ಸ್ಕೊಂಡಾಗ ಏನು ಅದೇ ಅವಾಗ ಏನೇನು ಗೊತ್ತಾಗ್ತಾ ಇರಲಿಲ್ಲ. ಮತ್ತೆ ನಮಗೆ ಅಷ್ಟೊಂದೆಲ್ಲ ಈ ಆಂಗ್ಲ ಭಾಷೆಗಳು ಅಷ್ಟೊಂದು ತಲೆಗೆ ಹತ್ತಲ್ಲ. ಇಫ್ ಅಟ್ಟದ ಬಿಟ್ರೆ ಇನ್ನೇನು ಓಡಲ್ಲ. ಆ ಏಜಲ್ಲಿ ಇದ್ದಾಗ ಎಕ್ಸ್ಗಳು ಬಿಟ್ರೆ ಇನ್ನೇನು ಬರ್ತಾ ಇರಲಿಲ್ಲ ನಮಗೆ. ಇಲ್ಲಿ ಬರ್ಬೇಕಂದ್ರೆ ಭಯ ಆಗ್ತಾ ಇತ್ತು. ಬೆಂಗಳೂರು ಅಂದ್ರೆ ನಮಗೆ ಭಯ. ಇಲ್ಲಿ ಅದೇನೇನೋ 204 ಬಸ್ ಹತ್ಬೇಕು, 502 ಬಸ್. ನಮ್ಮ ಕಡೆ ಹಂಗಿರಲ್ಲ. ಚಿಂತಾಮಣಿ ಕೋಲಾರ ಅಂದ್ರೆ ಹಿಂಗ್ ಕರೀತಾ ಇರ್ತಾರೆ, ರಪ್ಪ ಅಂತ ಹೋಗತ್ತೀರಿ. ಇಲ್ಲ ಹಂಗಿರಲ್ಲ, ಯಾರು ಕೂಗಲ್ಲ, ಏನು ಮಾಡಲ್ಲ, ನಮ್ಗೆ ಭಯ ಆಗತ್ತ. ಸೊ ಅವಾಗಿಂದ ಇವಾಗ ಏನು ಅಂದ್ರೆ ಇವಾಗ ಎಲ್ಲಿಗೆ ಬೇಕಾದ್ರೂ ಓಡಾಡ್ತೀರವ, ಏನು ಭಯ ಇಲ್ಲ. ಮತ್ತೆ ಬೆಂಗಳೂರು ಜನಗಳು ಎಲ್ಲ ಫಸ್ಟು ಸಖತ್ ಭಯ ಇರ್ತಾ ಇತ್ತು. ಬಟ್ ಇವಾಗೂ ಭಯ ಭಕ್ತಿ ಇದೆ, ಬಟ್ ಅಷ್ಟಿಲ್ಲ. ಫಸ್ಟ್ ಬಂದಿರೋದು ಇವಾಗ ಸ್ವಲ್ಪ ಆರಾಮಾಗಿ ಎಲ್ಲಿಗೆ ಬೇಕಾದ್ರೂ ನಾವೇ ಹೋಗ್ತೀರಿ, ಭಯ ಇರಲ್ಲ. ಬಸ್ಸಲ್ಲಿ ಓಡಾಡೋದು ಬೇಡ ಅಂತ ಕಾರ್ ತಗೊಂಡ್ಬಿಟ್ಟಿದ್ರಿ, ರಿಸ್ಕೇ ಬೇಡಪ್ಪ ಆ ಬಸ್ಗಳು ಹತ್ತೋದು ಅಂತ. ಹಂಗೆ ಈಗ ಬಂದ್ಮೇಲೆ ಅಂದ್ರೆ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗೋದು ನಿಮ್ಗೆ ಎಷ್ಟು ಕಷ್ಟ ಆಗಿದೆ? ಅಂದ್ರೆ ಈ ಯೂಟ್ಯೂಬಲ್ಲಿ ರೆವೆನ್ಯೂಗಳು ತಗೊಳ್ಳೋದು ಅದೇ ತುಂಬಾ ಇದು. ಯಾಕಂದ್ರೆ ಈ ಫಿಲಮ್ಗಳಲ್ಲಿ ಯೂಶಲಿ ಅಂತಾರೆ ಏನಂತ, ಲೈಕ್ ಪ್ರೊಡ್ಯೂಸರ್ ಕರೆಕ್ಟಾಗಿ ದುಡ್ಡು ಬರಲ್ಲ, ಅಲ್ಲಿಂದು ಇದಿಂದು ಅಂತ. ಶಾರ್ಟ್ ಫಿಲಮ್ಗಳನ್ನಲ್ಲೂ ಕೊಡಲ್ಲ ಮುಂಡೆ ಮಕ್ಕಳು ಕೆಲವೊಬ್ರು. ಸೊ ಹಂಗೆ ಏನಂದರೆ ಒಂದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀರಿ, ಅದು ಒಳ್ಳೆ ದುಡ್ಡು ಬಂದಾಗ ಕರೆಕ್ಟಾಗಿ ಕೊಡಲಿಲ್ಲ ಕೆಲವೊಂದೆಲ್ಲ, ಹಂಗೆಲ್ಲ ಆಗೈತೆ. ಬಟ್ ಓಕೆ, ಒಬ್ಬನ ಇದು ಮಾಡಿದ್ರೆ ಇನ್ನೊಂದು ಕಡೆ ಎಲ್ಲ ಬರ್ತದೆ ಅಂದಂಗೆ ನಮ್ಗೆ ನಮ್ಮಮ್ಮ ಎದ್ವತ್ತದ್ವಾ ಪುಣ್ಯ ಮಾಡೋಳೆ. ಸೊ ಅದರಿಂದ ನಮಗೆ ಒಳ್ಳೇದಾಗುತ್ತೆ ಜಾಸ್ತಿ. ಅಂದರೆ ಅಮೃತ ಸ್ಟಾರ್ಟಿಂಗ್ ಡೇಸಲ್ಲಿ ಎಲ್ಲಿ ಉಳ್ಕೊಂಡಿದ್ರಿ ಅಥವಾ ಹೇಗೆ ಎಲ್ಲ ನಡೀತಿತ್ತು ದಿನಚರಿಗಳಿಂದ? ಅದೇ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೆ. 90 ಕಿಲೋಮೀಟರ್ ನಮ್ಮೂರಿಂದ ಇಲ್ಲಿಗೆ ಡೈಲಿ ನಾನು ಅಪ್ ಆ್ಯಂಡ್ ಡೌನ್, 90 ಕಿಲೋಮೀಟರ್ ಬರೋದು 90 ಕಿಲೋಮೀಟರ್ ಹೋಗೋದು, ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೆ. ಆಮೇಲೆ ಅಮೃತಾಂಜನಲ್ಲಿ ಒಬ್ಬ ಆ್ಯಕ್ಟ್ ಮಾಡಿದ್ದಾನೆ, ಅವ್ನ ರೂಮಲ್ಲಿ ಒಂದಷ್ಟು ದಿವಸ ಇದ್ದೆ. ಅವರು ಇಟ್ಕೊಂಡ್ರು, ಸೊ ಅವ್ನ ರೂಮಲ್ಲಿ ಇರ್ತಾ ಇದ್ದೆ. ಎಲ್ಲ ಹಂಚ್ಕೊಂಡು ತಿಂತಿದ್ರೆ ತಿನ್ನೋದಕ್ಕೂ ಹೇಗಿತ್ತು? ಇಲ್ಲ ಅದೇನಿಲ್ಲ. ಅಂದರೆ 2 ಲಕ್ಷ ನಾನು ಮಾರಿದ್ನಲ್ವ, ಮೊಬೈಲ್ ಮಾರಿದ್ದೆ, ಬೈಕ್ ಮಾರಿದ್ದೆ, ಮತ್ತು 1,10% ಬಡ್ಡಿಗೆ ಇಸ್ಕೊಂಡಿದ್ದೆ. ಒಬ್ಬರ ಹತ್ರ ಒಂದು 30,000, ಒಬ್ಬನ ಹತ್ರ 20,000, ಇನ್ನೊಬ್ಬನ ಹತ್ರ 40,000 ಸಮಥಿಂಗ್ ಅಷ್ಟು ಇಸ್ಕೊಂಡಿದ್ದೆ, ಬಡ್ಡಿಗೆ ಇಸ್ಕೊಂಡಿದ್ದೆ. ಅದು ದುಡ್ಡು ಇತ್ತಲ್ಲ, ತಿನ್ನಕ್ಕೇನು ತೊಂದರೆ ಇಲ್ಲ, ತಿಂತಾ ಇದ್ರಿ ಚೆನ್ನಾಗಿ. ಬಟ್ ಅದು ಬಡ್ಡಿ ಕಟ್ಟಬೇಕಾದ್ರೆ ಆಫ್ಟರ್ ಅಮೃತಾಂಜನ್ ಸಕ್ಸಸ್ ಆದಮೇಲೆ ನನಗೊಂದು ವರ್ಷ ಇತ್ತು ಟೈಮು. ಅಂದರೆ ಗೆದ್ದೈತೆ, ಕೆಲವೊಂದು ಹತ್ರ ಬರಲಿಲ್ಲ ದುಡ್ಡು, ನಾನು ಅವ್ರ ಬಡ್ಡಿ ಕಟ್ಟಬೇಕು, ನಿದ್ದೆ ಬರ್ತಾ ಇರಲಿಲ್ಲ ನನಗೆ ಅವಾಗ 21 ಏಜ್. ಮತ್ತೆ ಅದು ನಾನು ಅದನ್ನು ಸ್ಟಾರ್ಟ್ ಮಾಡ್ಬೇಕಂದ್ರೆ 20, ದೆನ್ 21 ಆಯಿತು. 21 ಏಜಲ್ಲಿ ನಾನು 2 ಲಕ್ಷ ಸಾಲ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಒಂದು ಗೊತ್ತಿಲ್ಲ, ನಮ್ಮಮ್ಮ ಬೈಕಲ್ಲಿ ಮೊಬೈಲಲ್ಲಿ ಅಂತ ಕೇಳ್ತಾ ಇರೋ ಆಗ ಈಗ ಅದು ಏನೇನೋ ಹೇಳ್ತಾ ಇದ್ದೆ ಕತೆ ಎಲ್ಲ. ಆ 1 ಲಕ್ಷ ಬಡ್ಡಿಗೆ 10,000 ರೂಪಾಯಿ ಬಡ್ಡಿ ಕಟ್ಟಬೇಕು ನಾನು. 1 ಲಕ್ಷ ಬಡ್ಡಿಗೆ 10,000 ರೂಪಾಯಿ ಬಡ್ಡಿ ಕಟ್ಟಬೇಕು ತಿಂಗಳಿಗೆ. ನಾನೇನು ಕೆಲಸ ಮಾಡಿದ್ರೆ ತಾನೆ ಫಸ್ಟ್ ಆಫ್ ಆಲ್ ಬಡ್ಡಿಗೆ ದುಡ್ಡು ಕಟ್ಟೋಕ್ಕೆ. ನಮ್ಮ ಅಮ್ಮನಿಗೆ ಸಂಬಳ ಬರೋದೇ 8,000 ರೂಪಾಯಿ. 10,000 ಬಡ್ಡಿ ಕಟ್ಟೋದಕ್ಕೆ ಮತ್ತೆ ಸಾಲ ಮಾಡಬೇಕು. ನಿದ್ದೆ ಬರ್ತಾ ಇರಲಿಲ್ಲ ರಾತ್ರಿ ಹೊತ್ತು ನನಗೆ. 12-1 ಗಂಟೆ ಆದರೆ ನಿದ್ದೆ ಬರ್ತಾ ಇರಲಿಲ್ಲ, ಭಯ. ಮತ್ತು ನಮ್ಮಮ್ಮನಿಗೆ ಎಲ್ಲಿ ಗೊತ್ತಾಗೋಗ್ಬಿಡುತ್ತೋ, ನಮ್ಮಮ್ಮ ಏನು ಇದಾಗ್ಬಿಡುತ್ತೋ, ಸಖತ್ ಭಯ ಆಗ್ತಾಯಿತ್ತು ನಂಗೆ. ಅವಾಗ ಒಬ್ಬ ಇದ್ದ ನಮ್ಮ ಊರ ಹತ್ರ, ಅವನಿಗೆ ಜಮೀನು ದುಡ್ಡಾಗಿತ್ತು ಒಂದು 15 ಲಕ್ಷ. ಅವನ ಹೆಸರು ಪಾಪ ಮರ್ತೋಗ್ಬಾರ್ದು ಅಂತಾರೆ, ಬಟ್ ಅವನ ಹೆಸರು ಗೋವರ್ಧನ್. ಅವನ ಹೆಸರು ಮರ್ತೋಗ್ಬಿಟ್ಟಿದ್ದು. ನನಗೆ ಹೆಸರುಗಳು ಕನ್ಫ್ಯೂಷನ್ ಜಾಸ್ತಿ. ಪಾಪ ಅವನು ಅವನಷ್ಟು ಪರಿಚಯ ಇರಲಿಲ್ಲ ನನಗೆ. ಆ ಟೈಮಲ್ಲೇ ಪರಿಚಯ ಆಗಿದ್ದು. ನಿಮ್ಮ ಶಾರ್ಟ್ ಫಿಲಮ್ ಎಲ್ಲ ನೋಡಿದ ಗುರು ಸಖತ್ತಾಗಿತ್ತು. ನಮ್ಮೂರು ಸೈಡ್ ಪಕ್ಕದಲ್ಲೇ ಇರೋದವನು.
ಪಾಪ ಅವನು ನನಗೆ ಅವನೇನಾದರೂ ದುಡ್ಡು ಕೊಟ್ಟಿಲ್ಲ ಅಂದಿದ್ದರೆ ನಾನು ಆ್ಯಕ್ಚುಲಿ 70% ಊರು ಬಿಟ್ಬಿಡೋಣ ಅಂತಿದ್ದೆ. ಪಾಪ ಅವ್ನು ಬಂದು ನನಗೆ 2 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಕೊಟ್ಟ. ಕೇಳಿದ ತಕ್ಷಣನೇ ಮಗ ಒಂದು 2 ಲಕ್ಷ ಹೆಂಗೋ ದುಡ್ಡು ಬಂದೈತಲ್ಲ, ಒಂದು 2 ಲಕ್ಷ ಕೊಡ್ತೀನಿ ಒಂದು 3 ತಿಂಗಳಲ್ಲಿ ಅಂದರೆ, ಸರಿ ಮಗ ಆಯಿತು ಅಂದ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು 2 ಲಕ್ಷ ಕೊಟ್ಟೆ, ಎಲ್ಲ ತೀರಿಸ್ಬಿಟ್ಟೆ. ಪಾಪ ಅವ್ನು ಅವತ್ತು ಹೇಳ್ತಾ ಇಲ್ಲ, ಅವ್ನು ಕೊಟ್ಟಿಲ್ಲ ಅಂದಿದ್ರೆ ನಾನು ಊರು ಬಿಟ್ಬಿಡ್ತಾ ಇದ್ದೆ. 70-80% ಊರು ಬಿಟ್ಬಿಡ್ತಾ ಇದ್ದೆ ನಾನು. ಪಾಪ ಅವನು ಮತ್ತೆ ಇನ್ನೊಬ್ಬ ಅಣ್ಣ ಅವನೇ, ಗಂಗಾಧರ ಅಣ್ಣ ಅಂತ ನಮ್ಮೂರಲ್ಲೇ. ಆ ಅಣ್ಣ ನಂಗೆ ತುಂಬ ಹೆಲ್ಪ್ ಮಾಡಿದಾನೆ. ನನ್ನ ಬೈಕ್ ಇರಲಿಲ್ವಾ, ನಮ್ಮಮ್ಮ ಕೇಳ್ತಾ ಇರೋ ಎಲ್ಲಿ ಅಂತ ಭಯ ನನಗೆ. ನಮ್ಮಮ್ಮನಿಗೂ ಬೇಜಾರು, ನನ್ನ ಮಗ ಎಲ್ಲ ಹಾಳು ಮಾಡ್ಕೊಂಬಿಡ್ತಾವನ, ಇದು ಯಾವುದೋ ಫಿಲಮು ಅಂತ ಮಾಡೋಕ್ಕೋಗಿ ಹಂಗೆ ಹಿಂಗೆ ಅಂತ. ಅವತ್ತು ಅಮ್ಮ ನಾಳೆ ಬೈಕ್ ಬರ್ತದಮ್ಮ ಅಂದ್ಬಿಟ್ಟು ಬಂದ್ಬಿಟ್ಟೆ. ದೆನ್ ನಾನು ಆ ಹೆಣ್ಣ ಹತ್ರ ಹೋಗಿ ಕಣ್ಣೀರು ಹಾಕ್ಬಿಟ್ಟೆ. ಆ ಹೆಣ್ಣ ಏನು ಎತ್ತ ಅಂತ ಕೇಳಿಲ್ಲ, ನಡಿ ಆಯಿತು ಬೈಕ್ ತಗೊಂಬರೋಣ ಅಂದ್ಬಿಟ್ಟು. ಆ ಹೆಣ್ಣ ಪಾಪ ಆ ಹೆಣ್ಣ ಹತ್ರ ಒಂದು ರಿಂಗ್ ಏನಾಯಿತು, ರಿಂಗ್ ಅಡ ಇಟ್ಬಿಟ್ಟು ಅದರಿಂದ ಒಂದು 17-18 ಸಾವಿರ ಏನೋ ಬಂದರೆ, ದೆನ್ ಆ ಅಂಗಡಿ ಹೆಣ್ಣೊಂದು ಒಂದು ಬಟ್ಟೆ ಅಂಗಡಿ ಐತೆ, ಆರ್ಯ ಸ್ಟೈಲಿಶ್ ಕಲೆಕ್ಷನ್ ಸಮಥಿಂಗ್. ಆ ಅಂಗಡಿನಲ್ಲಿ ಏನೋ ಕಲೆಕ್ಷನ್ ಆಗಿತ್ತು, ಆ ದುಡ್ಡೆಲ್ಲ ಎತ್ಕೊಂಡೋಗಿ 30,000 ರೂಪಾಯಿ ಕೊಟ್ಬಿಟ್ಟು ಪ್ಲಸ್ ಅವ್ನಿಗೆ 8,000 ಎಕ್ಸ್ಟ್ರಾ ಕೊಟ್ಟು ನಮಗೆ ನಾಳೆನೇ ಡೆಲಿವರಿ ಬೇಕು ಅಂತ ಹಂಗೆ ತಗೊಂಬಂದು ಬೈಕ್ ನಮ್ಮಮ್ಮ ನಾನೇನು ಮಾರಿಲ್ಲಮ್ಮ, ಹೊಸ ಬೈಕ್ ತಗೊಂಬರೋದಕ್ಕೆ ಮಾರದಮ್ಮ ಅಂತ ನಮ್ಮಮ್ಮಗೆ ಹಂಗೆ ಸುಳ್ಳು ಹೇಳಿದ್ದೆ. ನಾನು ಇವಾಗ ನಾರ್ಮಲ್ಲಾಗಿ ಇದನ್ನೆಲ್ಲ ಕ್ಯಾಶುವಲಾಗಿ ಹೇಳ್ಕೊಂಡು ಹೋಗ್ತೀನಿ, ಬಟ್ ಹೇಳೋಕ್ಕೋದ್ರೆ ತುಂಬ ಪೇಯ್ನ್ ಐತೆ. ನಾನು ಅದೊಂದು ಅಮೃತಾಂಜನ್ ಶಾರ್ಟ್ ಫಿಲಮ್ಗೆ ನನ್ನ ಬೇರೆ ಆರ್ಟಿಸ್ಟು ಡೈರೆಕ್ಟ್ರದು ಅವ್ರದ್ದನ್ನು ಅದು ನಾನು ಹೇಳಲ್ಲ, ನಂಗೆ ಗೊತ್ತು ಅಷ್ಟು ಬೇಡ. ನಂದ್ರೆ ನಾನು ಹೇಳ್ಕೊಂಡ್ರೆ ಅದೊಂದು 10 ನಿಮಿಷ ಶಾರ್ಟ್ ಫಿಲಮ್ಗೆ 1,80,000 ಖರ್ಚು ಮಾಡಿದೆ, ಅದು ಡೈರೆಕ್ಟರ್ ಪಾಯಿಂಟಿಂದ. ನಾವು ಅದನ್ನು ಬಡ್ಡಿಗೆ ತಂದಿರ್ತೀರಿ. ಅದು 6 ತಿಂಗಳು ಪ್ರೋಸೆಸ್ ನಡೆದಿತ್ತು. ಹೋಗ್ಲಿ ಅದು ರಿಲೀಸ್ ಆಗಿದ ತಕ್ಷಣ ಇಟ್ಟಾದ ತಕ್ಷಣ ದುಡ್ಡು ಬರಲಿಲ್ಲ. ಮತ್ತೆ ಅದೊಂದು ವರ್ಷ ಆಯಿತು, ಒಂದು 6 ತಿಂಗಳು ವರ್ಷ ಆಯಿತು. ಅದಕ್ಕೆ ನಾವು ಬಡ್ಡಿ ಎಲ್ಲ ಕಟ್ಟಬೇಕಲ್ಲ. ಸೊ ಅದಂದರೆ ಬಡ್ಡಿಗೆ ತಂದು ಮಾಡೋದೈತಲ್ಲ, ಅಯ್ಯಪ್ಪ ಟಾರ್ಚರ್ಗೆ ಟಾರ್ಚರ್, ನಿದ್ದೆ ಬರಲ್ಲ. ತಿಂಗಳ ಫೋನ್ ಮಾಡ್ತಾನೆ ಇರ್ತಾರೆ. ತಿಂಗಳ ಫೋನ್ ನೆನಪಿಸಕ್ಕೆ ಒಂದು ವಾರದ ಮುಂಚೆ ಫೋನ್ ಮಾಡ್ತಾರೆ. ಅಲ್ಲೇ ಹಾರ್ಟ್ ಅಟ್ಯಾಕ್ ಶುರು ಆಗುತ್ತೆ, ಅಲ್ಲೇ BP, ಹಾರ್ಟ್ ಅಟ್ಯಾಕು, ಅಲ್ಸರು, ಪಿಡ್ಸು, ಏಡ್ಸು ಎಲ್ಲ ಶುರು ಆಗುತ್ತೆ. ಭಯ. 21 ವರ್ಷ ಅಂತ ಯಾವ್ದಾರ ಸೀರಿಯಲ್ಗೆ ಅಥವಾ ಸಿನಿಮಾಗೆ ಆ ಥರ ಏನೋ ಸೇರ್ಕೊಳ್ಳೋ ಮನ್ಸಿರ್ಲಿಲ್ವಾ? ಇಲ್ಲ ಬರ್ತಾ ಇತ್ತು. ಅಂದರೆ ಒಂದೇನಾಗ್ತಾ ಇತ್ತು ಅಂದರೆ ಪ್ರಾಪರ್ ಗೈಡ್ಲೈನ್ಸ್ ಇಲ್ಲದೆ, ಕೆಲವೊಂದು ಸತಿ ನಮ್ಮದು ಗಾಂಚಲಿಗಳಾಗಿ ಕೆಲವೊಂದು ಪ್ರಾಪರ್ ಗೈಡ್ಲೈನ್ಸ್ ಇಲ್ಲದೆ ಕೆಲವೊಂದೆಲ್ಲ ಬಿಟ್ಟೆ. ಮತ್ತು ನನಗೇನಿತ್ತು ಅಂದರೆ ನಾನೊಂದು ಫಿಲಮ್ ಮಾಡಿದೆ, ಫಿಲಮಲ್ಲಿ ಹೀರೋ ಆಗಿ ವೆರಿ ಬಿಗ್ ರಪ್ ಅಂತಲೇ ಆಗೋಯ್ತು. ಅಮೃತಾಂಜನ್ ಆಗಿದ ತಕ್ಷಣ ಆ ಫಿಲಮ್ ರಿಲೀಸ್ ಆಗ್ಬಿಡುತ್ತೆ, ಬಿಡು ಹಂಗೆ ಅದು ವರ್ಕೌಟ್ ಆಗುತ್ತೆ, ಹಂಗೆ ವರ್ಕ್ ಆಗುತ್ತೆ, ಯಾಕೆ ಸುಮ್ಮನೆ ಇನ್ನು ಅದು ಇದು ಎಲ್ಲ ಮಾಡೋದು, ನಾವು ನೆಕ್ಸ್ಟ್ ಹಂಗೆ ಹೀರೋ ಆಗಿ ಕಂಟಿನ್ಯೂ ಮಾಡೋಣ ಅಂದರೆ ನನ್ನ ಕ್ಯಾಲ್ಕುಲೇಷನ್ಸು ಏನೇನೋ ಸುಮಾರು ಇತ್ತು. ಅದೆಲ್ಲ ಏನಾಯಿತು, ಆ ಫಿಲಮ್ಮು ಅವರು ಫಿಲಮೇ ರಿಲೀಸ್ ಮಾಡಲಿಲ್ಲ. ಸುಮ್ಮನೆ ಟೈಮ್ ಎಲ್ಲ ವೇಸ್ಟ್ ಮಾಡಿಸ್ಬಿಟ್ರೆ ನಂದು. ಸುಮ್ಮನೆ ಟೈಮ್ ವೇಸ್ಟ್ ಆಯಿತು, ದುಡ್ಡು ಕರೆಕ್ಟಾಗಿ ಬರಲಿಲ್ಲ, ತುಂಬ ಟೈಮ್ ವೇಸ್ಟ್ ಆಯಿತು. ಆಮೇಲೆ ಏನು 3.5 ವರ್ಷ ಆಯಿತು, ಅದ್ರದ್ದು ಅಪ್ಡೇಟ್ ಇಲ್ಲ, ಏನಿಲ್ಲ. ಸುಮ್ಮನೆ ಕರೆಸ್ತಾರೆ ಆಫೀಸಲ್ಲಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಸ್ತಾರೆ. ಸೊ ಅದಕ್ಕೆ ಅದನ್ನು ಬಿಟ್ಬಿಟ್ಟು ಅದರಿಂದ ಸುಮಾರು ಫಿಲಮ್ಗಳು ಅದು ಹೀರೋ ಹೆಂಗೂ ಮಾಡಿಬಿಟ್ಟಿದ್ದೀನಿ. ಇನ್ನೇನು ರಿಲೀಸ್ ಆಗ್ಬಿಡುತ್ತೆ, ಕೃತಿಕ್ ಇವಾಗ ರಿಲೀಸ್ ಅವಾಗ ರಿಲೀಸ್, ಇವಾಗ ಸೆನ್ಸರ್ ಆಗ್ತೈತೆ, ಇದಾಗ್ಬಿಟ್ಟೈತೆ, ಪುಂಗಿದ್ರು. ಅಯ್ಯೋ ಕಿವಿನಲ್ಲೇ ಹುಚ್ಚೆ ಹೊಡೆದಿದ್ದವರು ಹಂಗೆ ಪುಂಗಿದ್ರು. ಅದಾಗೋಗ್ಬಿಡುತ್ತೆ ಅನ್ಕೊಂಡು ಅದಾಗಲೇ ಇಲ್ಲ. ಅದರಿಂದ ಸುಮಾರು ಸಿನಿಮಾಗಳು ನಾನೊಂದು ಕಮ್ಮಿ ಅಂದರೆ ಸುಮಾರು ಸಿನಿಮಾಗಳು ಬಿಟ್ಟಿದ್ದೀನಿ, ಸುಮಾರು ಫಿಲಮ್ಗಳು ಬಿಡ್ತಾರೆ. ಇವಾಗ ಅದಕ್ಕೆ ಒಂದು ಸ್ವಲ್ಪ ನನ್ನ ಮಕ್ಕಳದ್ದು ಕೇಳೋದು ಬೇಡ ಏನಿಲ್ಲ ಅಂತ ಇವಾಗ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗಿ ನೀಟಾಗಿ ಮಾಡ್ತಾ ಇದ್ದೀರಿ. ಎಲ್ಲ ಟ್ರೋಲ್ ಪೇಜಸ್ಗಳಿಗೂ ಒಂದು ಹಬ್ಬದ ಊಟ ಕೊಟ್ಬಿಟ್ರೆ ನೀವುಗಳು ಬರ್ತಿದ್ದಂಗೆನೆ. ಯಾಕಂದ್ರೆ ನೀವುಗಳು ಆಕ್ಚುಲಿ ಅವ್ರು ನಮಗೆ ಹಬ್ಬದ ಊಟ ಕೊಟ್ಟಿದ್ದು, ಅವ್ರ ಪೇಜ್ಗಳನ್ನೆಲ್ಲ ನಮ್ಮನ್ನ ಹಾಕೊಂಡು ಅಲ್ಲ. ಯಾಕಂದ್ರೆ ಪ್ರತಿಯೊಂದು ನೀವು ಮಾತಾಡೋ ಮಾತುಗಳಾಗಿರ್ಬೋದು, ಸಾಂಗ್ಸ್ ಕೊಡೋದಾಗಿರ್ಬೋದು, ಇವೆಲ್ಲ ಡೈಲಾಗ್ ಸ್ಕ್ರಿಪ್ಟ್ ಎಲ್ಲ ಹೇಗೆ ಬರ್ಕೋತೀರಿ ನೀವು ಒಂದು ಶಾರ್ಟ್ ಫಿಲ್ಮ್ಗೆ ಅಂತ? ನಾನು ಮಾಡಿರೋ ಶಾರ್ಟ್ ಫಿಲಮ್ಸಲ್ಲಿ ನಾನೊಂದು 70-80% ನಾನೇ ಬರ್ತಿರೋದು. ಸೊ ಅದೇ ಹೆಂಗೆ ಬರೀತೀರಿ ಅಂದರೆ ಯಾರ ಹತ್ರ ಕಾನ್ವರ್ಸೇಷನ್ ಮಾಡ್ತಾ ಇರ್ಬೇಕಂದ್ರೆ ಯಾವ್ದಾದ್ರು ಪಂಚ್ ಯಾರನ್ನ ಕೊಟ್ಟರೆ ಇಮಿಡಿಯೇಟ್ಲಿ ಚೆನ್ನಾಗೈತಲ್ಲ ಅಂತ ಬರ್ಕೊಳ್ಳೋದು, ಕುತ್ಕೊಂಡು ಬರೆಯೋದು, ಡಿಸ್ಕಷನ್ ಮಾಡ್ಕೊಂಡು ಬರೆಯೋದು, ಆ ಥರ ಬರ್ತದೆ. 90 ಫುಲ್ ಬಾಟ್ಲ. ನಾನು ಸ್ಮೋಕು ಡ್ರಿಂಕ್ಸ್ ಏನು ಮಾಡಲ್ಲ, ಟೀ ತೋಟ್ಲರ್ ನಾನು. ಟೀ ಅಂದರೆ ಯಾವ ಅಭ್ಯಾಸಗಳು ಇಲ್ದಿದ್ದವನ್ನ ಟೀ ತೋಟ್ಲರ್ ಅಂತಾರಂತೆ. ಯಾವುದೇ ನಾನು ತಮಿಳ್ ಫಿಲಮಲ್ಲಿ ನೋಡಿದ್ದೆ, ಅದಕ್ಕೆ ಕೇಳಿದ್ದು. ಅಂದ್ರೆ ಒಂದು ವೆಬ್ ಸೀರೀಸ್ ಮಾಡ್ಬೇಕಂದ್ರೆ ನಿಮ್ಗೆ ಅಬ್ಬಬ್ಬ ಅಂದ್ರೆ ಎಷ್ಟು ಕಾಸ್ಟ್ ಬರ್ಬೋದು? ಫುಲ್ ಫಾರ್ ಎಕ್ಸಾಂಪಲ್ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಎಷ್ಟು ಕೋಟಿ ಅಂತ ಬಜೆಟ್ ಹಾಕ್ತಾರೆ. ಒಂದು ಶಾರ್ಟ್ ಫಿಲಮ್ ಮಾಡ್ಬೇಕಂದ್ರೆ ಹೊಸಬ್ರು ಬರೋರು ನೀವೇನು ಹೇಳ್ತೀರಿ? ಅಲ್ಲ ಅದೇ ಸಾಲಾಗಿಲ್ಲ ಮಾಡ್ಕೊಂಡು ಬಡ್ಡಿಗೆ ತಂದು ಮಾತ್ರ ಮಾಡಬೇಡ್ರಿ. ಒಂದು ಯಾವ ಬೋಳಿ ನನ್ನ ಮಕ್ಕಳನ್ನು ಇದೇನೋ ನಂಬಿಟ್ಟು ಅವ್ರಿಗೆ ಬಿಟ್ಬಿಡ್ಬೇಡ್ರಿ. 2 ಫೈನಾನ್ಷಿಯಲ್ ವಿಚಾರದಲ್ಲಿ
ತುಂಬ ಸ್ಟ್ರಿಕ್ಟ್ ಆಗಿರ್ರಿ. ಫಿಲಮ್ ಆಗಿಲ್ಲ ಅಂದರೂ ಕೆಲವೊಂದ್ಸತಿ ಪರವಾಗಿಲ್ಲ. ಇವಾಗ ಏನು ಅಂದರೆ, ಇವಾಗ ನಿಮ್ಮ ಆಸೆ ಅಂದರೆ ನಿಮ್ಮ ಗೋಲ್ ಇರ್ತದೆ, ಅದು ರೀಚ್ ಆಗಿಲ್ಲ ಅಂದ್ರೂ ನೀವು ಸಾಯಲ್ಲ. ನಾನು ಹೇಳೋದು ಒಂದು ಎಕ್ಸಾಂಪಲ್ ಹೇಳೋದು. ಬಟ್ ಆ ಗೋಲ್ನ ರೀಚ್ ಆಗೋಕೆ ಹೋಗಿ ಸುಮಾರು ಸಾಲಗಳೆಲ್ಲ ಮಾಡ್ಕೊಂಡು ಯಾರನ್ನ ನಂಬಿ ಇದಾದಾಗ ನಿಮ್ಮ ಸಾಯಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಸಾಲ ಕೊಟ್ಟಿರೋನ ಮತ್ತೊಬ್ಬನ ಸಾಯಿಸ್ತಾನೆ. ಅರ್ಥ ಆಯ್ತಾ? ಗೋಲ್ ರೀಚ್ ಆಗಿಲ್ಲ ಅಂದ್ರೂ ಇರೋದ್ರಲ್ಲಿ ಚೆನ್ನಾಗಿ ಬದುಕ್ಬೋದು ಅಂತ ಯೂಶಲಿ ನಮ್ಮ ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ, ಇರೋದ್ರಲ್ಲಿ ಚೆನ್ನಾಗಿ ಬದುಕ್ಬೋದು. ಬಟ್ ಏನಾಗ್ತದೆ, ಬೇರೆಯವ್ರು ನಂಬೋದು ಇಲ್ಲ ಫೈನಾನ್ಷಿಯಲಿ ನಾವು ಇದು ಮಾಡೋದು ಏನೋ ಮಾಡೋಕ್ಕೆ ಹೋದಾಗ ನಂಗೆ ತುಂಬ ಆಗ್ಬಿಟ್ಟಿದೆ ಆ ಥರವು. ಕೆಲವೊಂದು ಶಾರ್ಟ್ ಫಿಲಮ್ಗಳಲ್ಲಿ ಕೆಲವೊಬ್ರು ಹೊಸಬ್ರಿಗೆ ಎಲ್ಲ ಅಂದರೆ ಪ್ರೊಡ್ಯೂಸ್ ಮಾಡಿದಾಗೂ ಅವ್ರೂ ಅವ್ರ ಬಿಹೇವಿಯರ್ಗಳು, ಅವ್ರಿದು ದುಡ್ಡು ಅಂತ ಇದು ಮಾಡೋದು ಅದೆಲ್ಲ ಸುಮಾರಾಗೈತೆ. ಶಾರ್ಟ್ ಫಿಲಮ್ಗಳಲ್ಲೇ ಒಳ್ಳೆ ನಮ್ಮೂರು ಭಾಷೆ ಎಲ್ಲ ಬಂದ್ಬಿಡುತ್ತೆ ನನಗೆ. ಬೇಡಪ್ಪ, ಇವಾಗ ಒಂದು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ಅಂತ ನಮಗೆ ನಾವೇ ಅನ್ಕೊಂಡಿದ್ವಿ. ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ಈ ಥರ ಬೇರೆಯವ್ರ ಸಿನಿಮಾದಲ್ಲಿ ಹೋಗಿ ಆ್ಯಕ್ಟಿಂಗ್ ಮಾಡಬೇಕು ಅಥವಾ ನಂದೇ ಕ್ರಿಯೇಟ್ ಮಾಡ್ಕೋಬೇಕು ಬ್ರ್ಯಾಂಡ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅವಾಗ ಕಾರ್ತಿಕ್? ಅಂದರೆ ನಂದೇ ಕ್ರಿಯೇಟ್ ಮಾಡ್ಕೊಬೇಕು ಬ್ರ್ಯಾಂಡ್ ಆ ಥರದ್ದೆಲ್ಲ ಏನು ನಂಗೇನು ಇದಿಲ್ಲ. ಬೇರೆಯವ್ರದ್ರ ಬಂದರೆ ನಮ್ಮದು ಏನು ಯಾರ್ದಾನ ಬೇರೆಯವ್ರದ್ದು ಯಾವ್ದಾನ ಫಿಲಮ್ಗಳು ಬಂದರೆ ಅದು ನಮ್ಮ ಅದೃಷ್ಟ, ಬಂದರೆ ನಾವು ಹೋಗಿ ಮಾಡಬೇಕು. ಕೆಲವೊಂದು ಸತಿ ಹೇಳಿಲ್ವ, ನಾನು ಅದೊಂದು ಫಿಲಮಿಂದ ಬೇರೆದು ಮಾಡೋಕ್ಕಾಗಲಿಲ್ಲ ಅಷ್ಟೇ. ಆಫರ್ಸ್ ಯಾವ್ದಾರು ಬರ್ತಿದ್ವಾ? ಬರ್ತಾ ಇರ್ತಾವೆ, ಇವಾಗೂ ಬರದೇ ಏನಿಲ್ಲ. ಇವಾಗ ನಾನು ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಒಂದು ಫಿಲಮ್ ಲೈಕಾ ಪ್ರೊಡಕ್ಷನ್ನು, ಅದರಲ್ಲಿ ನಾನು ನಿಖಿಲ್ ಕುಮಾರಸ್ವಾಮಿ ಸರ್ರು ದೆನ್ ಕೋಮಲ್ ಸರ್ರು ನಮ್ಮವ್ರ ಕಾಂಬಿನೇಷನ್ ಥ್ರೂಔಟ್ ಇರ್ತೀರಿ ಫಿಲಮ್ಮು. ಅಜನೀಶ್ ಅವ್ರ BGM, ದುನಿಯಾ ವಿಜಯ್ ಅವರು ಫಿಲಮಲ್ಲಿ ಇದ್ರು. ಆ ಫಿಲಮು ಅದೇನು ಸೆಂಟ್ರಲ್ ನಿಂತೋಯ್ತು ಏನೋ ಗೊತ್ತಿಲ್ಲ, ಐ ಥಿಂಕ್ ಅದೊಂದು 25 days ಏನೋ ಶೂಟ್ ಮಾಡೈತೆ. ಸೊ ಅದು ಆಮೇಲೆ ಚೀರಿ ಅಂತ ಒಂದು ಸಿನಿಮಾ, ಮೊನ್ನೆ ಒಂದು BTS ಅಂತ ಒಂದು ಫಿಲಮ್ ಬಂತು. ಆ ಡೈರೆಕ್ಟರ್ ಜೊತೆ ಕುಲದೀಪ್ ಕರಿಯಪ್ಪ ಏನೋ ಸಮಥಿಂಗ್, ಹೆಸರುಗಳು ಕನ್ಫ್ಯೂಷನ್ನು, ಬೇಜಾರು ಮಾಡ್ಕೊಂಬೇಡ್ರಿ. ಮತ್ತು ಜನಗಳು ಕಾಮೆಂಟಲ್ಲಿ ಹಾಕ್ಬಿಟ್ಟವ್ರು ನಿಮ್ಗೇನಿದು ಅಂತ. ತುಂಬ ಒಳ್ಳೆ ಮನುಷ್ಯ ಆಯಪ್ಪನು. ಅವ್ರ ಟೀಮ್ ಆ್ಯಕ್ಚುಲಿ ಎಕ್ಸ್ಟ್ರಾಡಿನರಿ ಟೀಮ್. ಚೀರಿ ಅಂತ ಇವಾಗ ಅವರೊಂದು ಫಿಲಮ್ ನೆಕ್ಸ್ಟ್ ಮಾಡ್ತಾ ಇದ್ದಾರೆ. ಅದೊಂದು 5 days ಶೂಟ್ ಮಾಡಿದ್ರಿ. ನಾನು ಮತ್ತು ಅವ್ರ ಹುಡುಗ ಒಬ್ಬರು ಇಬ್ಬರು, ಅಂದರೆ ಇಬ್ಬರೂ ಲೀಡ್ ಕ್ಯಾರೆಕ್ಟರ್ಸ್ ಥರ, ಡಬಲ್ ಹೀರೋ ಫಿಲಮ್ ಥರ. ಅದು ತುಂಬ ಚೆನ್ನಾಗೈತೆ. ಅದೊಂದು ಮಾಡ್ತಾಯಿದ್ದೀನಿ. ದೆನ್ ಅದು ಅಮೃತಾಂಜನ್ ಫಿಲಮ್ ಮಾಡ್ತಾಯಿದ್ರಿ. ಅದು February March ಐ ಥಿಂಕ್ ಅದು ರಿಲೀಸ್ ಆಗುತ್ತೆ. ದೆನ್ ಇವಾಗ ಲೀಲಾ ಅಭಿಮೇಘ ಅಂತ ಒಂದು ಫಿಲಮ್ ಮಾಡ್ತಾಯಿದ್ವಿ. ಇದು ಪ್ಯೂರ್ಲಿ ಕಾಮಿಡಿನೇ ಇರುತ್ತಾ? ಇಷ್ಟು ಇಲ್ಲ. ಇವಾಗ ಚೀರಿ ಅಂತ ಡಬಲ್ ಹೀರೋ ಫಿಲಮ್ ಅಂದಲ್ಲ, ಅದು ಕಾಮಿಡಿನೇ ಇಲ್ಲ, ಅದು ಪೊಲಿಟಿಕಲ್ ಥ್ರಿಲ್ಲರ್ ಸಬ್ಜೆಕ್ಟ್. ಅದು ಪೊಲಿಟಿಕಲ್ ಡ್ರಾಮಾ. ಅದು ಅಮೃತಾಂಜನ್ ಶಾರ್ಟ್ ಫಿಲಮ್ ನೀವೇನು ನೋಡಿದ್ರೆ ಆ ಥರ, ಅದು ಕಾಮಿಡಿ. ಲೀಲಾ ಅಭಿಮೇಘ ಒಳ್ಳೆ ಫೀಲ್ ಗುಡ್ ಲವ್ ಸ್ಟೋರಿ. ಅದು ಹೇಮಂತ್ ಅಂತ ಶೆಟ್ರ್ ಸಂಸಾರ ಮಾಡೋವನೇ. ಶೆಟ್ರ್ ಸಂಸಾರ ಮತ್ತೆ ಇನ್ನೊಂದು ಯಾವುದು ಫ್ರೆಂಡ್ ರೂಮ್ ಅಂತ, ಅವನು ಫ್ರೆಂಡ್ ರೂಮ್ ಅಂತ ಒಂದು ಶಾರ್ಟ್ ಫಿಲಮ್ ಐತೆ, ನೀವು ನೋಡಿ. ಇವಾಗಿರೋ ಜನ್ರೇಷನ್ ಇರೋರು, ನಾವಾಗಲಿ ನೀವಾಗಲಿ ಎಲ್ಲರೂ ನೋಡಬೇಕಾಗಿರೋ ಶಾರ್ಟ್ ಫಿಲಮ್ ಅದಂತೂ. ಅಂದರೆ ಅದು ಎಕ್ಸ್ಟ್ರಾಡಿನರಿ ಐತೆ. ಅದು ಸಖತ್ತಾಗಿ ಮಾಡೋಣ ಫ್ರೆಂಡ್ ರೂಮ್ ಅಂತ. ನಾನು ಅದನ್ನ ನೋಡಿನೇ ಮಾಡೋಣ ಫಿಲಮು ಅಂದಿದ್ದು. ಸೂಪರಾಗಿ ಮಾಡಿದ್ದ ಅವನು ಆ ಫಿಲಮು. ಸೊ ಇವಾಗ ಅದನ್ನ ಮಾಡ್ತಾಯಿದ್ರಿ ಲೀಲಾ ಅಭಿಮೇಘ ಅಂತ, ಕಂಪ್ಲೀಟ್ ಚಿತ್ರದುರ್ಗದಲ್ಲಿ ಶೂಟಿಂಗ್ ಅದು ನಡೀತಾ ಇದೆ. ಒಂದು ಫಸ್ಟ್ ಶೆಡ್ಯೂಲು ಮುಗೀತು, ಒಂದು 15 ದಿವಸ ಶೂಟ್ ಮಾಡಿದ್ರಿ. ಸೊ ನೆಕ್ಸ್ಟ್ ಶೆಡ್ಯೂಲು ಅದೊಂದು ಸ್ವಲ್ಪ ಫುಲ್ ಶೇವೆಲ್ಲ ಆಗೋಗ್ಬೇಕು. ಓಕೆ, ಫಸ್ಟ್ ಅಮೃತಾಂಜನ್ ವೆಬ್ ಸೀರೀಸ್ ರಿಲೀಸ್ ಆದಾಗ ನಿಮ್ಮ ಮನೆ ಕಡೆ ರೆಸ್ಪಾನ್ಸ್ ಆಗಿತ್ತು, ಪ್ಲಸ್ ನಿಮ್ಮ ಸ್ಕೂಲ್ ಡೇಸ್ ಆಗಿದ್ದು, ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಏನಂತ ಹೇಳಿ? ಅಲ್ಲ, ಎಕ್ಸ್ಟ್ರಾಡಿನರಿ. ನಾನು ವೆರಿ ಬಿಗ್ನಿಂಗ್ ಕೆಲವೊಬ್ರಿಗೆ ಹೇಳಿದ್ದೆ, ನನ್ನ ಶಾರ್ಟ್ ಫಿಲಮ್ ರಿಲೀಸ್ ಆದರೆ ಚೆನ್ನಾಗೈತೆ ಅಂತ ಮೆಸೇಜ್ ಮಾಡೋದಲ್ಲ, ಡೈರೆಕ್ಟ್ ಫೋನೇ ಮಾಡ್ತೀರಾ ನೀವು, ಅಷ್ಟು ಅದ್ಭುತವಾಗಿರ್ತದೆ ಹೋಗ್ರಿ ಶಾರ್ಟ್ ಫಿಲಮ್ಮು ಅಂತ. ಸೊ ಹಂಗೆ ಆಯಿತು. ಎಸ್ಪೆಷಲಿ ಈ ಎಕ್ಸ್ಡೋವ್ಗಳು ಅಂದರೆ ಎಕ್ಸ್ಡೋವ್ಗಳು ಮೀನ್ಸ್ ನಾನು ಅವ್ರೇನೋ ಲವ್ ಮಾಡ್ತಾ ಇದ್ದು ಅವ್ರು ಬ್ರೇಕಪ್ ಮಾಡ್ಕೊಂಡು ಹೋಗಿದ್ದೇನಲ್ಲ, ನಮ್ಮನ್ನು ರಿಜೆಕ್ಟ್ ಮಾಡಿರ್ತಾರಲ್ಲ, ಅವ್ರುಗಳೇ ಫೋನ್ ಮಾಡಿದ್ರು ಅವರುಗಳೇ ಫೋನ್ ಮಾಡಿ. ಅಂದರೆ ಅವರುಗಳೇ ಅಂದರೆ 4-5 ಜನ ಅವರೇ ಅಂತಲ್ಲ, ಒಬ್ಬರೇ ಇಬ್ಬರು ಅಷ್ಟೇ. ಅದಕ್ಕೆ ಗಳು ಅಂತೀರಿ ನಮ್ಮೂರ ಕಡೆ ಅಷ್ಟೇ. ಸೊ ಅದು ಇದಾಗಿತ್ತು. ಅವ್ನು ಇವಾಗ ಬಿಟ್ಟೋಗಿರೋ ಹುಡುಗಿನೇ ಅವಳೇ ಕಾಲ್ ಮಾಡೋದು ಮತ್ತೆ ಇದು ಮಾಡ್ತಾಳೆ ಅಂದರೆ ಅದು ತುಂಬ ಸ್ಟ್ರಾಂಗ್ ಸಕ್ಸಸ್ ಅಂತಲ್ಲ ಅರ್ಥ. ಆಮೇಲೆ ನಿಮ್ಮ ಈಗ ಈ ಬೆಳವಣಿಗೆಯಲ್ಲಿ ಈಗ ಕೆಲವರು ಇನ್ಫ್ಲುಯೆನ್ಸರ್ಸ್ಗಳಾದ್ಮೇಲೆ ಏನೋ ಸಮಾಜಮುಖಿ, ನೀವಂತೂ ಕಾಮಿಡಿ ಜಾನರ್, ಏನೋ ಒಂದು ಕಾಮಿಡಿಯಾಗಿ ನಗಿಸ್ತೀರ ಮಾಡ್ತೀರ. ಇನ್ಫ್ಲುಯೆನ್ಸರ್ಗಳಾಗಿ ಬೇರೆ ಸಂದೇಶಗಳು ಕೊಡ್ತಿದ್ರು, ಅಂಥವ್ರಿಗೆ ಏನು ಹೇಳ್ತೀರ? ಅಂದರೆ ನನ್ನನ್ನು ಸಂದೇಶ ಕೊಡಿ ಅಂತಾರದ ಬೇರೆಯವ್ರು ಕೂಡ ಸಂದೇಶನಲ್ಲಿ ನೀವೇನಂತೀರ? ಕೊಡಲಿ, ಅವ್ರವ್ರ ಇಷ್ಟ ಅಲ್ವಾ ಸಂದೇಶ. ಕೆಲವೊಬ್ರು ಪಾಪ ಏನು ಸೊಸೈಟಿಗೆ ಒಳ್ಳೇದಾಗೋ ಥರ ಸಂದೇಶ ಕೊಡೋ ಥರ ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ಬರು ರೊಮ್ಯಾಂಟಿಕ್ ಮಾಡ್ತಾರೆ,
ಕೆಲವೊಬ್ರು ನಂತರ ಕಾಮಿಡಿ ಮಾಡ್ತಾರೆ, ಇನ್ನೊಬ್ರು ವೈಲೆನ್ಸ್ ಮಾಡ್ತಾರೆ. ವೈಲೆನ್ಸ್ಗಳು ಮಾಡೋರ ಬಗ್ಗೆ ನೀವೇನು? ವೈಲೆನ್ಸ್ ಅಂದ್ರೆ ಯಾವ ಥರ ನೀನು ಅಂದ್ರೆ ಹೇಳ್ತಿರೋದು? ನಾರ್ಮಲ್ ರೌಡಿಸಮ್ ಫಿಲ್ಮ್ಗಳು ತಾನೆ. ಹಾಂ ಹೌದು. ಹಾಂ ಚೆನ್ನಾಗಿದೆ. ಬೇರೆ ಏನಾರ ಬೇರೆ ತನ ಏಯ್ ಯಾರ್ಯಾರ್ದು ಮಾತಾಡೋಣ ಸುಂದರಪ್ಪ ಬೇಡ. ಏ ಕಾಂಟ್ರವರ್ಸಿನಲ್ಲಿ ನಮ್ಮನ್ನು ಸಿಗಾಕೆ ಬೇಡ. ಗೊತ್ತಿಲ್ದಿರೋರ ಬಗ್ಗೆ ಮಾತಾಡಬಾರ್ದು ನಾವು. ಈಗ ಅಂದ್ರೆ ವೆಬ್ ಸೀರೀಸ್, ಈಗ ನೀವು ವೆಬ್ ಸೀರೀಸ್ಗಳು ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಅಂದ್ರೆ ಕ್ಯಾಸ್ಟಿಂಗ್ಗಳು ಹೇಗೆ ತಗೋತಾ ಇದ್ದೀರಾ ಸಿನಿಮಾಗಳಿಗಂತ ನಿಮ್ಮ ವೆಬ್ ಸೀರೀಸ್ಗಳಿಗೆ? ಅಂದ್ರೆ ಅದೇ ನಾವು ಏನು ಗೊತ್ತಾ, ರೀಲ್ಸ್, ನಾನು ಹೆವಿ ರೀಲ್ಸ್ ನೋಡ್ತೀನಿ, ನಂಗೆ ಇಷ್ಟ ರೀಲ್ಸ್ ನೋಡೋದು. ನೋಡ್ತಾ ಇರ್ಬೇಕಂದ್ರೆ ಯಾರನ್ನ ಹುಡುಗಿ ಚೆನ್ನಾಗವಳೆ ಅನ್ಸಿದ್ರೆ ಸೊ ಅವ್ರಿಗೆ ಮೆಸೇಜ್ ಮಾಡ್ತೀರಿ ಹಿಂಗೊಂದು ಇದು ಅಂತ. ಅವರು ಓಕೆ ಇಂಟ್ರೆಸ್ಟ್ ಇದ್ರೆ ಅವರು ಬರ್ತಾರೆ, ಆಫೀಸ್ ಇರುತ್ತೆ ಆಸ್ಪತ್ರೆ ಬಂದು ಒಂದ್ಸತಿ ಅವ್ರಿಗೆ ಇಂಟ್ರೆಸ್ಟ್ ಇದೆಯೇನೋ ಅಂತ ತಿಳ್ಕೊಂಡು ದೆನ್ ಒಂದ್ಸತಿ ವರ್ಕ್ಶಾಪ್ ಮಾಡ್ತೀರಿ. ಕರೆಕ್ಟಾಗಿ ಐತೆ ಅಂದರೆ ಅವರೇ ನಮಗೆ ಸಬ್ಜೆಕ್ಟಿಗೆ ಸೆಟ್ ಆದರೆ ಸಾಕು. ಅವ್ರಿಗೆ ಆ್ಯಕ್ಟಿಂಗ್ ಬರಲಿಲ್ಲ ಅಂದರೂ ನಾವೇ ಆ್ಯಕ್ಟಿಂಗ್ ವರ್ಕ್ಶಾಪ್ಗಳೆಲ್ಲ ಮಾಡಿ ವರ್ಕೌಟ್ ಮಾಡ್ತೀವಿ. ಈ ಕಾನ್ಸೆಪ್ಟ್ ಹೇಗೆ ಕಾನ್ಸೆಪ್ಟ್ ಏನ್ರ ಮೇಲೆ ಮಾಡ್ಬೇಕಂತ ಹೇಗೆ ಗೊತ್ತಾಗುತ್ತೆ ನಿಮಗೆ? ಅಲ್ಲ ಹಂಗೆ ನಿಮ್ಮ ಲವರ್ಸ್ಗಳ ಮೇಲೆ ಮಾಡಿದ್ರಿ, ಆಮೇಲೆ ಬಾರ್ಗಳ ಮೇಲೆ ಮಾಡ್ತಾ ಇರ್ತೀರಿ, ಕಾನ್ಸೆಪ್ಟ್ ಎಲ್ಲ ಹೇಗೆ ಬರುತ್ತೆ ನಿಮ್ಗೆ ಅಂತ? ಹೆಂಗೆ ಬರುತ್ತೆ ಅಂದರೆ ಹಿಂಗೆ ಹೇಳಿ ಅಷ್ಟೇ, ಅದು ಸುಮ್ಮನೆ ಹಂಗೆ ಬರುತ್ತಷ್ಟೇ. ಸುಮ್ಮನೆ ಹಂಗೆ ಯಾವುದೋ ಒಂದು ಇನ್ಸಿಡೆಂಟು, ಮತ್ತೊಂದು ಎಲ್ಲೋ ಒಂದು ಏನೋ ನೋಡಿರ್ತೀರಿ, ಇಲ್ಲ ಯಾವುದೋ ಒಂದು ರೀಲ್ ಯಾರೋ ಕುಡ್ಕೊಂಡು ಚೆನ್ನಾಗಿ ಒಂದು ಫನ್ ಏನೋ ಮಾಡಿರ್ತಾನೆ, ಯಾಕೆ ನಾವು ಒಂದು ಎಣ್ಣೆ ಮೇಲೆ ಬೇರೆದೇನ ತೆಗಿಬೋದು ಆ ಥರ. ಯಾವುದೋ ಒಂದು ಲವರ್ಸ್ ನೋಡ್ತೀರಿ, ಮತ್ತೊಂದು ಆ ಥರದ್ದು ಏನೇನೋ ಅದು ಹೆಂಗೆ ಬರುತ್ತೆ ಅಂತ ಏನಿಲ್ಲ. ಯಾವುದೋ ಒಂದು ಇನ್ಸಿಡೆಂಟ್ ಕಾಣಿಸೋದು ಸಿಗೋದು, ಇಲ್ಲ ಯಾವನೋ ಒಬ್ಬ ಹೇಳೋದು, ನಮ್ಮ ಕಣ್ಮುಂದೆ ನಡೆಯೋದು, ಇಟ್ಕೊಂಡು ಮಾಡೋದು ಅಷ್ಟೇ. ಎಲ್ಲಾನು ಫೇಲ್ಯೂರ್ಗಳದ್ದು ಜಾಸ್ತಿ ಮಾಡ್ಬೇಕಂತೀವಿ ಹೇಗೆ ಕಾನ್ಸೆಪ್ಟ್? ಏನಿಲ್ಲಪ್ಪ, ಯಾಕೆ ಲವ್ ಅಲ್ಲ ನಿಮ್ಗೆ ಎಕ್ಸ್ಗಳು ಯಾರ್ದಾರು? ಇಲ್ಲ ಅಷ್ಟೆಲ್ಲ ಎಕ್ಸ್ಗಳಿಲ್ಲ, ಒಂದು 2 ಇದ್ದಿದ್ದಷ್ಟೇ. ಅದೊಂದು 15 ದಿವಸದ ಲವ್ ಸ್ಟೋರಿಗಳು ಅಷ್ಟೇ ಅವೆಲ್ಲ. 15 ದಿನದಷ್ಟೇ ಅಂದ್ರೆ ಅವ್ರು ನಮ್ಮನ್ನು ಯೂಸ್ ನಾನು ಎಲ್ಲ ನಗ್ನಗ್ತಾ ಹೇಳ್ತಾ ಇದ್ದೀನಿ ಅಷ್ಟೇ. ಅಂದ್ರೆ ಯೂಶಲಿ ಏನು ಅಂದ್ರೆ ಇವಾಗ ಅದನ್ನ ನಾರ್ಮಲ್ ಆಗೂ ಹೇಳ್ಬೋದು, ನಾರ್ಮಲ್ ಆಗಿ ಹೇಳ್ತಾ ಎಮೋಷ್ನಲ್ ಆಗಿ ಯೂಶಲಿ ಅಂದ್ರೆ ಒಂದು ಟೋನ್ನ ನಾವು ಎಮೋಷ್ನಲ್ ಆಗೂ ಹೇಳ್ಬೋದು, ಕಾಮಿಡಿಯಾಗೂ ಹೇಳ್ಬೋದು, ಸೀರಿಯಸ್ ಆಗೂ ಹೇಳ್ಬೋದು. ನನಗೆ ಎಮೋಷ್ನಲ್ ಆಗಿ ಹೇಳೋದೆಲ್ಲ ನಂಗೆ ಇಷ್ಟ ಆಗಲ್ಲ, ಇಂಟ್ರೆಸ್ಟ್ ಅಂದ್ರೆ ಇಷ್ಟ ಆಗಲ್ಲ ನಂಗೆ. ಅದಕ್ಕೆ ನಗಾಡ್ಕೊಂಡು ಎಲ್ಲ ಹೇಳೋದು. ಲವ್ ಸ್ಟೋರಿಗಳು ಬರೀ ಎಮೋಷ್ನಲ್ ಅಲ್ಲೇ ಎಂಡ್ ಆಗಿರೋದು. ಅಯ್ಯಯ್ಯೋ ಮತ್ತೆ ಭಯಂಕರ ಎಮೋಷ್ನಲ್, ಒಂದೊಂದು ಬೇಡ ಬಿಡು ಚಚ್ಚು ಬಿಸಾಕೋಣ ಅನ್ನೋಷ್ಟು ಕೋಪ ಬರುತ್ತೆ ಒಂದೊಂದ್ಸತಿ. ಒಂದು ಹುಡುಗಿ ಆದ್ರೆ ಅವಳಿಗೆ ಯಾವುದೋ ಒಂದು ಬಾಯ್ ಫ್ರೆಂಡ್ ಇದ್ದು ಅವನು ಇವಳನ್ನ ಬಿಟ್ರೆ ಇವಳು ಏನು ಮಾಡಿದ್ಲು, ಇವಳು ನನ್ನ ಹತ್ರ ಬಂದು ನನಗೆ ಇದು ಮಾಡಿ, ಅಂದರೆ ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಏನೋ ಒಂದು 4 ಜನ ಕಂಡು ಹಿಡಿತಾರೆ, ಒಂದು ಸ್ವಲ್ಪ ಲೈಟಾಗಿ ಫೇಮ್ ಐತೆ, ಇವ್ನು ಇಟ್ಕೊಂಡ್ರೆ ಅವ್ನು ಗುರಿಯುತ್ತೆ ಅಂದ್ಬಿಟ್ಟು ನನ್ನ ಜೊತೆ ಫೋಟೋಗಳು ಹಾಕೋಳು. ನಾವು ಪೆಕ್ಕರ್ರನ್ ಮಕ್ಕಳು, ಫಸ್ಟೇ ಪಲ್ಲೋಳ್ ಏನೋ ಹಳ್ಳಿಯವರು, ಗೊತ್ತಾಗ ಸಾಯಲ್ಲ ನಮಗೆ. ಆಮೇಲೆ ಒಂದು 10 ದಿವಸನೋ 15 ದಿವಸ ಆದ್ಮೇಲೆ ಗೊತ್ತಾದಾಗ ಅಬ್ಬಾ ವಾರೇ ವಾ ಲಡ್ಕಿ ಎಂತ ಅಂದ್ರೆ ಎಂತ ಪೆಕ್ಕರನ್ ಮಕ್ಳು ಆಗ್ಬಿಟ್ರು. ಭಾರಿ ಇರ್ಬೇಕು, ಹುಷಾರಾಗಿರ್ಬೇಕಪ್ಪು ಹೆಣ್ಮಕ್ಳ ಹತ್ರ. ಈಗ ಯೂಟ್ಯೂಬಿನಲ್ಲಿ ನಿಮ್ಗೆ ಎಷ್ಟು ರೆವಿನ್ಯೂ ಬರ್ತಿದೆ ತಿಂಗಳಿಗೆ? ಅಂದ್ರೆ ನೋಡಿ, ಇವಾಗ ಅಮೃತಾಂಜನಿಗೆ ಎಷ್ಟು ಬಂತು ಅಂತ ನಂಗೆ ಗೊತ್ತಿಲ್ಲ, ಅದು ಡೈರೆಕ್ಟರ್ನ ಕೇಳಬೇಕು, ಅವ್ರು ಹೇಳಿಲ್ಲ. ದೆನ್ ಏನು ನನ್ನ ಯೂಟ್ಯೂಬಲ್ಲಿ ಬರೋದು ನಂಗೆ ಗೊತ್ತಾಗತ್ತೆ. ನನ್ನ ಯೂಟ್ಯೂಬಲ್ಲಿ ಏನು ಅಂದರೆ 1 ಮಿಲಿಯನ್ಗೊಂದು 80ರಿಂದ ಸ್ಟಾರ್ಟ್ ಆಗುತ್ತೆ. ಒಂದು 15 ನಿಮಿಷದ ವಿಡಿಯೋ ಇದ್ರೆ ಒಂದು 80ರಿಂದ 1,20 ಗಂಟನೂ ಬರುತ್ತೆ. ಮಾಡ್ಕೊಬೋದು. ಅಲ್ಲ ನಮ್ದು ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಇರುತ್ತೆ. ಇವಾಗ ನಾನು ಪಾಗಲ್ 3 ಅಂತ ಮಾಡ್ತಾ ಇದ್ದೀನಿ, ಅದಕ್ಕೆ 2.5 ಲಕ್ಷ ಇನ್ವೆಸ್ಟ್ಮೆಂಟ್ಸು. ಅದರ ಒಂದು 7-8 ಜನ ಹುಡುಗಿರಿದ್ದಾರೆ. 7-8 ಜನ ಹುಡುಗಿರಿಗೆ ಅವ್ರಿಗೆ ಮೇಕಪ್ಗಳು, ಅವ್ರಿಗೆ ಮೇಕಪ್ಗಳು, ದೆನ್ ಏನು ಅವ್ರಿಗೆ ಪೇಮೆಂಟ್ಗಳು, ಕನ್ವೀನಿಯನ್ಸು, ಅವೆಲ್ಲ ಇಷ್ಟ ಆಗಲ್ಲ. ಒಂದೇ ಲೊಕೇಶನಲ್ಲಿ ತೆಗ್ದಿಲ್ಲ, ಅದು ಮಲ್ಟಿಪಲ್. ಇವಾಗ ಸುಮಾರು ಯೂಶಲಿ ಸುಮಾರು ಶಾರ್ಟ್ ಫಿಲಮ್ಸ್ ಮಾಡೋಲ್ಲ ಫ್ಯಾಮಿಲಿ ಇಲ್ಲ, ಅಷ್ಟಿಲ್ಲ. ಮಿನಿಮಮ್ 2 ಲಕ್ಷ ಬೇಕೇ ಬೇಕು, ಮಿನಿಮಮ್ 2 ಲಕ್ಷ ಬೇಕು. ಇವಾಗ ಪಾಗಲ್ 3ಗೆ ನನ್ನ ಪೇಮೆಂಟ್ ಏನೂ ಇಲ್ಲ. ರೈಟಿಂಗ್ ಮಾಡಿದ್ದೀನಿ, ಡೈರೆಕ್ಷನ್ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ. ಇಲ್ಲ, ಬೇರೆಯವರು, ಅವ್ರ ಹೆಸರು ಅಶೋಕ್ ಮೋದಿ ಅಂತ, ಇವರು ಹೊಸ ಪ್ರೊಡ್ಯೂಸರ್. ಅವರು ತುಂಬ ಒಂಥರ ಕ್ರೇಜಿ ಮನುಷ್ಯ ಆ್ಯಪ ಮಾಡಿದ್ರು. ಈ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ಸ್ ಆದ್ಮೇಲೆ ನಿಮಗೆ ಪ್ರಮೋಷನ್ ಅಂತಾನೆ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ಸ್ ಅಲ್ಲ ನಾನು. ಅಲ್ಲ ನಿಮ್ಗೆ ಸಿನಿಮಾ ಪ್ರಮೋಷನ್ಗಳಿಗೆ ಕರೀತಾರೆ, ಅಲ್ಲ ಅದು ಇನ್ಫ್ಲುಯೆನ್ಸರ್ಸ್ ಅಂತನಾ? ಓಕೆ ಬಿಡಿ, ಯಾವ ಟ್ಯಾಗ್ ಲೈನ್ ಕೊಟ್ರೆ ಖುಷಿ. ನಿಮ್ಗೆ ಸಿನಿಮಾ ಪ್ರಮೋಷನ್ ಅಂತ ಕರೆದಾಗ ನೀವು ಮೈಂಡಲ್ಲಿ ಏನು ಇಟ್ಕೊಂಡು ಹೋಗ್ತೀರಾ? ದುಡ್ಡು ಚೆನ್ನಾಗಿ ಕೊಡ್ತಾರಲ್ಲ ಅಂತ, ಇನ್ನೇನು ಇಟ್ಕೊಂಡು ಹೋಗೋಣ ಅಷ್ಟೇ ಅಲ್ವಾ. ಒಂದು ಫಿಲಮ್ ಪ್ರಮೋಷನ್ ನಮ್ಗೆ ಎಷ್ಟು ದುಡ್ಡು ಕೊಡ್ತಾರೆ ಏನು ಅಂತ. ಫಸ್ಟೆಲ್ಲ ತುಂಬ ಬರ್ತಾ ಇತ್ತು, ನಾನು ಮಾಡ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಮಾಡ್ತಾ ಇರೋದು.
ಒಂದು ಸ್ವಲ್ಪ ಫೈನಾನ್ಷಿಯಲಿ ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಇವಾಗ ಅರ್ಥ ಆಗ್ತೈತೆ. ಕೆಲವೊಂದು ಬೋಳಿ ನನ್ನ ಮಕ್ಳು ಸವಾಸಗಳು ಮಾಡಿ ಇವಾಗ ಅನ್ನಿಸ್ತಾ ಐತೆ. ಸೊ ಅದಕ್ಕೆ ಇವಾಗ ಮಾಡ್ತಾ ಇದ್ದೀರಿ. ಅದೇ ಅವ್ರು ಕರೆದಾಗ ಅನ್ಸೋದು ಚೆನ್ನಾಗಿ ದುಡ್ಡು ಕೊಡ್ತಾರಲ್ಲಪ್ಪ, ಚೆನ್ನಾಗಿ ಕೊಟ್ಟರೆ ಸಾಕು ಅಂತ. ಫೈನಾನ್ಷಿಯಲ್ ಆಗಿ ಎಷ್ಟು ಸೆಟ್ಲ್ ಆಗಿದ್ದಾರೆ? ಏನು ಸೆಟ್ಲ್ ಆಗಿಲ್ಲ. ನಾವಿನ್ನೂ ಬಾಡಿಗೆ ಮನೆಯಲ್ಲೇ ಇರೋದು. ಇಲ್ಲಿ ರೆಂಟ್ ಹೌಸಲ್ಲಿ ಇದ್ದೀವಿ. ನಮ್ಮ ಊರಲ್ಲೂ ರೆಂಟ್ ಹೌಸಲ್ಲಿ ಇದ್ದೀವಿ. ಅಂದರೆ ನಮ್ಮ ಕೆಲವೊಂದು ಏನೋ ಕಾರಣಗಳಿಂದ ನಾವು ರೆಂಟ್ ಹೌಸ್ ಶಿಫ್ಟ್ ಆಗಬೇಕಾಯ್ತು. ನಾವು ಇವಾಗೂ ರೆಂಟ್ ಹೌಸಲ್ಲಿ ಇದ್ದೀವಿ. ಮನೆಯಲ್ಲಿ ಮದುವೆ ವಿಚಾರ ಏನೋ ಮಾತಾಡ್ತಾರೆ? ಬುದ್ಧಿ ಇರೋನ್ ಮದುವೆ ಆಗಲ್ಲಂತೆ ಈ ಜನ್ರೇಷನ್ ಅಲ್ಲ. ನಾನು ಹೇಳೋದು ನಮ್ಮ ತಾತ ಹೇಳ್ದ, ಆಗಕ್ಕೆ ಹೋಗ್ಬೇಡ ಮದುವೆ ಅಂತ. ಸುಮ್ಮನೆ ಕಾಮಿಡಿಗೆ ಹೇಳಿದ್. ನಮ್ಮ ತಾತ ಏನು ಹೇಳಿಲ್ಲ ಪಾಪ. ಅಲ್ಲ, ನಂಗೇನು ಇಂಟ್ರೆಸ್ಟ್ ಇಲ್ಲ ಅಂತ ಅದ್ರ ಮೇಲೆ ಸದ್ಯಕ್ಕೆ. ಮುಂದೆ ಯಾರನ್ನ ಒಳ್ಳೆ ಫಿಗರ್ ಚೆನ್ನಾಗಿರೋದು ಸಿಕ್ಕಿದ್ರೆ. ಅಲ್ಲ, ಈ ಡೈಲಾಗ್ಸ್ಗಳು ಬರಿಬೇಕಂದ್ರೆ ಕಾರ್ತಿಕ್ ಅವ್ರ ಮೈಂಡಿಗೆ ಯಾವ್ಯಾವ ವಿಚಾರ ಬರುತ್ತೆ ಅಂತ? ಅಲ್ಲ ಅಂದರೆ ಎಲ್ಲೋ ಕೇಳಿರೋದು ಮಾಡಿರೋದು. ಮತ್ತು ಇವಾಗ ಯೂಶಲಿ ನಾವು ಬರಿಬೇಕಂದ್ರೆ ಹುಡುಗರಿಗೆ ಯಾವ್ದು ಇಷ್ಟ ಆಗುತ್ತೆ, ಹುಡುಗಿರಿಗೆ ಯಾವ್ದು ಇಷ್ಟ ಆಗುತ್ತೆ, ನ್ಯಾಚುರಲ್ ಆಗಿ ಏನು ನಡೆಯುತ್ತೆ. ಇವಾಗ ಮೊನ್ನೆ ನಾವು ಪಾಗಲಲ್ಲಿ ಒಂದು ಬರೋದ್ರಿ, ಅದು ಬರ್ದಿದ್ದು ನಾನು ಆ್ಯಕ್ಚುಲಿ ನಾನು ನೆಕ್ಸ್ಟ್ ಡೌಗ್ ಅಂತ ಬರ್ದಿದ್ದು. ನನ್ನಂತ ಓಟ್ಸ್ ತಿಂತಾ ಇದ್ದೆ ಅವತ್ತು. ನಾನು ಡೈಲಾಗ್ ಹೆಂಗೆ ಬರುತ್ತೆ ಅಂತ ಹೇಳ್ತೀನಿ. ಅವತ್ತು ನಾನು ವರ್ಕೌಟ್ ಮಾಡ್ಕೊಂಡು ಮುಗಿಸ್ಕೊಂಡು ಓಟ್ಸ್ ತಿಂತಾ ಇದ್ದೆ. ಏನೋ ಒಂದು ಡೈಲಾಗು, ಒಂದೇನೋ ಬೇಕು ಹೀರೋಯಿನ್ಗೆ, ಏನೋ ಅವಳು ಐ ಲವ್ ಬ್ರೇಕಪ್ ಅಂತಂದಾಗ ಏನೋ ಒಂದು ಡೈಲಾಗ್ ಬರೀಬೇಕಲ್ಲ ಅಂತ ಯೋಚನೆ. ಓಟ್ಸ್ ತಿನ್ಬೇಕಾದ್ರೆ ಬಂತು ಡೈಲಾಗು, ನನ್ನಂತ ಓಟ್ಸ್ ತಿನ್ನೋ ಹುಡುಗನಿಗೆ ಮೋಸ ಮಾಡಿದ್ರೆ ಏಡ್ಸ್ ಬಂದೆ ಕಣೆ ಸಾಯೋದು. ಓಟ್ಸ್ ತಿನ್ಬೇಕಾದ್ರೆ ಅದು ಐಡಿಯಾ ಬಂದಿದ್ದು ನನಗೆ. ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಅದು ನನ್ನ ನೆಕ್ಸ್ಟ್ಗೆ ಹೇಳ್ಬೇಕಲ್ಲ ಹೇಳಿದ್ದು. ಹೊರಗಡೆ ಅಭಿಮಾನಿಗಳಂತ ಏನು ಅಷ್ಟೆಲ್ಲ ಇಲ್ಲ. ಅಷ್ಟೇ ಅಭಿಮಾನಿಗಳು ಅಂತ ದೊಡ್ಡ ದೊಡ್ಡ ಪದಗಳಿಲ್ಲ ನಮಗೆ. ಲೈಕ್ ಯಾರೋ ಇಷ್ಟಪಡ್ತಾರೆ ಅಷ್ಟೇ. ಇನ್ನು ನಾವು ಅಂದ್ರೆ ಫಿಲಮ್ಗಳೆಲ್ಲ ಮಾಡಿ ಇವಾಗ ಅಣ್ಣವ್ರ ಥರ ಅವ್ರ ಕಾಲ್ ಸಮಕ್ಕೂ ನಾವು ಸಮ ಇಲ್ಲ, ಸೆಕೆಂಡ್ರಿ ಅಷ್ಟೆಲ್ಲ ಹೇಳ್ಬಾರ್ದು. ಅಂದರೆ ಹೇಳ್ತಾರದು ಅಂದರೆ ದೊಡ್ಡ ಸ್ಟಾರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಹಾರ್ಡ್ ಕೋರ್ ಫ್ಯಾನ್ಸ್ ಇರ್ತಾರೆ. ಅಂದರೆ ಪ್ರಾಣಗಳು ತಕ್ಕೊಂಬಿಡ್ತಾರೆ. ಬಟ್ ನಮಗೆಲ್ಲ ಏನಾಗುತ್ತೆ, ಇಷ್ಟಪಡ್ತಾರೆ ನಮ್ಮನ್ನು. ಇಷ್ಟ ಬೇರೆ, ಫ್ಯಾನ್ ಬೇರೆ. ಬೆಸ್ಟ್ ಮೂಮೆಂಟ್ ಯಾವ್ದು? ಫ್ಯಾನ್ ಯಾವ್ದು ಬಂದು ಫೋಟೋ ತಗೊಂಡಿದ್ದು ಅಥವಾ ಏನೋ ಸಿಗ್ನೇಚರ್ ಹಾಕಂತ ಏನಾದ್ರು? ಇಲ್ಲ, ಆಟೋಗ್ರಾಫ್. ಹೌದು, ಮೊನ್ನೆ ಯಾರಿಗೋ ಒಬ್ರಿಗೆ ಆಟೋಗ್ರಾಫ್ ಕೇಳಿದ್ರು. ನನಗೆ ಒಂಥರ ಶಾಕ್ ಆಯ್ತಾ, ನಂದೇ ಕೇಳಿದ್ರ ಅಂತ. ಬಟ್ ಅವರು ಎಲ್ಲರ ಹತ್ರ ಹಾಕ್ಸ್ಕೊಂತ ಇದ್ದೀನಿ. ಸರಿ ಆಯಿತು ಅಂತಂದೆ. ದೆನ್ ಫಸ್ಟ್ ಮೂಮೆಂಟೇ ನಂಗೆ ಅದೇ. ನಾನು ಊಟ ತಿನ್ಬೇಕಾದ್ರೆ ಅವತ್ತು ನನ್ನ ಹತ್ರ ದುಡ್ಡಿರಲಿಲ್ಲ. ಒಂದು 3 ಜನ ನಾವು ತಿಂದ್ರಿ. ಶಾರ್ಟ್ ಫಿಲಮ್ಗೆ ಪ್ರೊಡ್ಯೂಸರ್ ನಾನೇ ಆಗಿರೋದ್ರಿಂದ ನಾನೇ ಬಿಲ್ ಕಟ್ಟಬೇಕಾಗಿರೋದು. 650 ರೂಪಾಯಿ ಏನೋ ಬಿಲ್ ಬಂದ್ಬಿಟ್ಟಿತ್ತು. ನನ್ನ ಹತ್ರ 200-250 ಅಷ್ಟೇ ಇತ್ತು. ಆ ಟೈಮಲ್ಲಿ ಇವರು ಅಕ್ಕ ತುಂಬ ಫೇಮಸ್ ಅಪ್ಪ. ಅಕ್ಕ ಹೆಸರು ಕನ್ನಡದ ಪೈಂಟೆಲ್ಲ ಇದು ಮಾಡ್ತಾ ಇರ್ತಾರೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ. ಅಕ್ಕ ಅಂತಾನೆ, ಅನು ಅಕ್ಕ. ಪಾಪ ಅಕ್ಕನ ಮತ್ತೆ ಪದೇ ಮಾಡ್ಕೊತಾ ಇದ್ದೀನಿ. ಅಕ್ಕ ಸಾರಿ, ನಂಗೆ ಮನೇಲೆ ಸಿಕ್ಕಿದ್ರು. ಅನು ಅಕ್ಕ ಅವರು ನಂಗೆ ಗೊತ್ತಿರಲಿಲ್ಲ ಅವ್ರು ಯಾರು ಅಂತ. ನಮ್ದು ಹಳ್ಳಿ ಅಲ್ವ, ನಂಗೆ ಗೊತ್ತಿರಲಿಲ್ಲ ಬೆಂಗಳೂರದೆಲ್ಲ. ಸೊ ಆ ಅಕ್ಕ ನನ್ನ ಬಿಲ್ ಕೊಟ್ಟಿದ್ರು. ಅವ್ರು ನನಗೆ ಅಭಿಮಾನಿ ಅಂದ್ಬಿಟ್ಟು ಆ ಟೈಮಲ್ಲಿ 650 ರೂಪಾಯಿನ ಬಿಲ್ಲು. ಒಂದು ಹುಡುಗಿ ಬಿಲ್ ಕೊಡೋದು, ಅದು ಗೊತ್ತಿಲ್ದಿರೋ ಹುಡುಗಿ ನಮಗೆ. ಅವೆಲ್ಲ 8ನೇ 9ನೇ ಅದ್ಭುತಗಳು ಅವೆಲ್ಲ. ಹುಡುಗಿರು ಬಿಲ್ ಕೊಡೋದು ಅಂದರೆ ಕೊಟ್ಟಿದ್ದು. ನಾನು ಶಾಕ್ ಆಗಿ ಹೇಳ್ಕೊಂಡಿಲ್ಲ, ಅಷ್ಟೇ ಕಣ್ಣಲ್ಲಿ ನೀರು ಬಂದ್ಬಿಟ್ಟಿತ್ತು. ದುಡ್ಡಿಲ್ಲ, ನಾನು ಯಾರನ್ನೂ ಸಾಲ ಕೇಳೋಕ್ಕಾಗಲ್ಲ. ಯಾಕೆ ಅಂದರೆ ಆಲ್ರೆಡಿ ನನ್ನ ಕಾಂಟ್ಯಾಕ್ಟಲ್ಲಿ ಇರೋರು ಎಲ್ಲರ ಹತ್ರ ಇಸ್ಕೊಂಬಿಟ್ಟಿದ್ದೀನಿ ನಾನು. ಅವ್ರು ನಾನು ಫೋನ್ ಮಾಡ್ರೆ ಅವ್ರು ತೆಗಿಯಲ್ಲ, ಅವ್ರು ಫೋನ್ ಮಾಡ್ರೆ ನಾನು ತೆಗಿಯಲ್ಲ. ಎಲ್ಲರೂ ಸ್ವಿಚ್ ಆಫ್, ಬ್ಲಾಕ್ ಲಿಸ್ಟ್. ಅಂದರೆ ಕೊಡೋಕೆ ದುಡ್ಡಿಲ್ಲ. ಫೋನ್ ಮೇಲೆ ಫೋನು. ನಾನು ಹೋಗೇ ಬಿಡ್ತೀನಿ ಅನ್ನೋಷ್ಟು. ನಂಗೆ 21 ವರ್ಷ. ಕೊಟ್ಟಕ್ಕೆ ತುಂಬ ಖುಷಿ ಆಗ್ಬಿಟ್ಟಿತ್ತು. ಹಗ್ ಮಾಡೋಣ ಅಕ್ಕ, ಥ್ಯಾಂಕ್ಸ್ ಅಕ್ಕ. ಅದು ನಂಗೆ ಗೊತ್ತಿರಲಿಲ್ಲ ಅವ್ರು ಯಾರು. ಸೊ ಅದೇ ಅದು ಮತ್ತೆ ಬಂದು ಫೋಟೋಗಳು ತಗೊಂಡು ಹೋದ್ರು. ದೆನ್ ಸೇಮ್ ಅನ್ನೋದ್ ಋಣ ಮೊನ್ನೆ ನಾವು ತೀರಿಸಿದ್ರಿ. ಮೊನ್ನೆ ಇಲ್ಲೆಲ್ಲೋ ಇರಬೇಕಾದ್ರೆ ಅವ್ರು ಬಂದರು ಕಾರ್ತಿಕ್ ಅಂತ. ಸೊ ಅವಾಗ ನಾವು ಮುದ್ದೆಗಿದ್ದೆ ಕೊಡ್ಸಿದ್ರಿ. ಅನ್ನೋದ್ ಋಣ ತೀರಿಸಿದ್ರಿ. ಅವ್ರು ಅದು ಬಿಡಲಿಲ್ಲ. ನೀನು ಕೊಡಿಸಿದ್ದೆ, ನೀನು ನೆಕ್ಸ್ಟ್ ನಾಳೆ ಬಾ ಊಟಕ್ಕೆ ನಾವು ಸೇರೋಣ ಅಂತ. ಅಯ್ಯೋ ಈ ಅಮ್ಮ ಯಾರಪ್ಪ ಇಷ್ಟು ಒಳ್ಳೆ ಅವಳು ಅನ್ಕೊಂಡೆ. ಸಖತ್ ಒಳ್ಳೆ ಅಮ್ಮ. ಯಾವ ಇದು ಹೇಳ್ಬೇಕಂದ್ರೆ ಯಾವ ಶಾರ್ಟ್ ಇಟ್ಟಿರ್ತಾರೆ, ಅದಕ್ಕಿಂತ ಇಂಪ್ರೂವ್ಮೆಂಟ್ ಮಾಡ್ಬೋದು ಅನ್ನೋ ಸೀನ್ ಯಾವ್ದಾರು ಇದೆಯಾ, ನೆನಪಿದೆಯಾ ಕಾರ್ತಿಕ್? ಇಲ್ಲ, ನಾನು ಸುಮಾರು ಕೆಲವೊಂದು ರೀಶೂಟ್ಸೇ ಮಾಡಿರ್ತೀರಿ. ಅದೇನೋ ಚೆನ್ನಾಗಿ ಬಂದಿರಲ್ಲ, ಬಂದಿರ್ತೀರಿ ಎಡಿಟಿಂಗಲ್ಲಿ ನೋಡೋಕೆ ಚೆನ್ನಾಗಿರಲ್ಲ. ಮತ್ತೆ ಎಲ್ಲರನ್ನೂ ಕರೆಸಿ ಮತ್ತೆ ರೀಶೂಟ್ ಮಾಡೋಣ ಅಂತ ಮಾಡಿ. ನಾನು ಪಾಗಲ್ 3 2-3 ಸೀನ್ಸ್ ಹಂಗೆ ಮಾಡಿದ್ದೀನಿ. ಆಗುತ್ತೆ, ಅದೆಲ್ಲ ಆಗುತ್ತೆ. ಒಂದೊಂದು ಸತಿ ಮಳೆ ಬಂದ್ಬಿಡೋದು, ತುಂಬ ಬಿಸಿಲಿದ್ರೂ ಮಾಡಲ್ಲ ಶೂಟು.
ಫ್ಯೂಚರ್ ಪ್ಲಾನ್ಸ್ಗಳೇನು, ಹೇಗೆ ಮಾಡ್ಬೇಕು, ಸಿನಿಮಾ ಮಾಡ್ಬೇಕಂತ ವೆಬ್ ಸೀರೀಸ್ ಕಂಟಿನ್ಯೂ? ಇಲ್ಲಪ್ಪು ಫಿಲಮ್ ಮಾಡಬೇಕು ಅಂತಿರೋದು. ಇದೇನು ಅಂದರೆ ಇದೊಂದು ಸ್ಟೆಪ್ಪು. ಇವಾಗ ರೀಲ್ಸ್ ಮಾಡೋರು ಅವರೇ ಅನ್ಕೊಳ್ಳಿ. ರೀಲ್ಸ್ ಮಾಡೋರ್ಗೂ ಫಿಲಮ್ ಮಾಡಬೇಕು ಅಂತ ಆಸೆ. ಪ್ಲ್ಯಾಟ್ಫಾರ್ಮ್ ಸಿಗಲ್ಲ, ಆಡಿಷನ್ಗೆ ಹೋಗ್ತಾರೆ, ಎಲ್ಲ ರಿಜೆಕ್ಟ್ ಆಗ್ತಾರೆ ಅಂತದ್ದು. ಸೊ ಅದೇನು ಅವ್ರಿಗೆ ಅದೊಂದು ಅದೊಂದು ಪ್ಲ್ಯಾಟ್ಫಾರ್ಮು. ಇದ್ರಲ್ಲಿ ಪ್ರೂವ್ ಆಗೋಣ ಅಂತ. ಸೊ ಅದ್ರಲ್ಲಿ ಮಾಡಿ ಪ್ರೂವ್ ಆಗ್ತಾರೆ. ದೆನ್ ಶಾರ್ಟ್ ಫಿಲಮ್ ಮಾಡ್ತಾರೆ, ದೆನ್ ವೆಬ್ ಸೀರೀಸ್ ಮಾಡ್ತಾರೆ, ದೆನ್ ಫಿಲಮ್ ಮಾಡ್ತಾರೆ. ನಾವೇನು ಮಾಡಿದ್ರೆ ನಾವು ಶಾರ್ಟ್ ಫಿಲಮ್ ಮಾಡಿದ್ರಿ, ಏನೋ ದೇವರ ಅನುಗ್ರಹ, ಜನರ ಅನುಕಂಪ, ಟ್ರೋಲ್ ಪೇಜರ್ಸ್ ಅವ್ರ ಅನುಕಂಪ ವರ್ಕೌಟ್ ಆಯಿತು. ಸೊ ಫಿಲಮ್ಗಳು ಇವಾಗ ನಾನು ಹೇಳಿದ್ನಲ್ಲ, ಇವಾಗ ಫಿಲಮ್ ಅಮೃತಾಂಜನ ಆ್ಯಂಡ್ ಲೀಲಾಪಿ ಮೇಘ ನಂದು. ಅದೇ ನಾನು ಕಂಪ್ಲೀಟ್ ಹೀರೋ ಆಗಿ ಪರ್ಫೆಕ್ಟ್ ಫಿಲಮ್ ಆಗಿ ಬರ್ತಿರೋದು ಲೀಲಾಪಿ ಮೇಘ.